ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಾ ಹೆಗ್ಗರ್ನಿ ಸೇವಾ ಸಹಕಾರಿ ಸಂಘ ನಿಯಮಿತ ಹೆಗ್ಗರ್ನಿ. ಇದರಲ್ಲಿ 22 ವರ್ಷದಿಂದ ನಿರಂತರವಾಗಿ ಹಾಲಿ ಅಧ್ಯಕ್ಷರಾಗಿರುವಂತಹ ಮತ್ತು ಹೆಗ್ಗರ್ನಿ ಮಂಡಲ ಪಂಚಾಯಿತಿಯ ಮಾಜಿ ಸದಸ್ಯರು ಮತ್ತು ಸಿದ್ದಾಪುರ ತಾಲೂಕಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಹಾಗೆಯೇ ಸರ್ವೋದಯ ಯುವಕ ರೈತ ಸಂಘ ಉಂಚಳ್ಳಿ ಇದರ ಮಾಜಿ ಅಧ್ಯಕ್ಷರು, ಹಾಗೆಯೇ ಸಿದ್ದಾಪುರ ಶಿಕ್ಷಣ ಪ್ರಸಾರಕ ಸಮಿತಿಯ ಹಾಲಿ ನಿರ್ದೇಶಕರು ಕೂಡ ಆಗಿರುವಂತಹ ಮತ್ತು ಸುಮಾರು 35 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಮಂಜುನಾಥ್ ಲಕ್ಷ್ಮಣ್ ಭಟ್ ಉಂಚಳ್ಳಿ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಹಾಗೆಯೇ ಇದೇ ಸಂಸ್ಥೆಯ ಹಾಲಿ ಉಪಾಧ್ಯಕ್ಷರು, ಸುಮಾರು 35 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಆಗಿರುವಂತಹ ಶ್ರೀ ಚೌಡು ರಾಮ ಗೌಡ ಬಿಳೆಕಲ್ಮನೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈವರೆಗೆ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಒಂದು ಸಹಕಾರಿ ರಂಗದಲ್ಲಿ ಮತ್ತೆ ಒಂದು ರಾಜಕೀಯದಲ್ಲಿ ಮತ್ತೆ ಒಂದು ಸಮಾಜ ಸೇವೆಯಲ್ಲಿ ಕೂಡ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿದ್ರಿ. ಅದನ್ನೆಲ್ಲ ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕ ಮುಂದೆ ಹೇಳಿ. ನಾನು ML ಭಟ್ ಅಂತ, ಇಲ್ಲೇ ಹತ್ತಿರದ ಮುಂಚಳ್ಳಿ ಗ್ರಾಮದವನು, ಕೃಷಿಕರು. ನಾನು ಈಗ 22 ವರ್ಷದಿಂದ ಈ ಒಂದು ಸೇವಾ ಸಹಕಾರಿ ಸಂಘ ಹೆಗ್ಗರ್ನಿ ಇದರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗಲೂ ಕೂಡ ನಾನು ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೇನೆ. ತುಂಬಾ ಸಂತೋಷ ಸರ್. ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಚೌಡು ರಾಮಗೌಡ ಬಿಳೆಕಲ್ಮನೆ. ನಾನು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿಯನ್ನೇ ಆಧಾರ ಬದುಕಾಗಿ ಮಾಡಿಕೊಂಡೇನು. ನಾನು 12 ವರ್ಷಗಳಿಂದ ಈ ಸೇವಾ ಸಹಕಾರ ಸಂಘ ಹೆಗ್ಗರ್ನಿಯಲ್ಲಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ತುಂಬ ಸಂತೋಷ ಸರ್. ತಾವು ಒಂದು ಸಹಕಾರಿ ರಂಗಕ್ಕೆ, ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಒಂದು ಪ್ರವೇಶವನ್ನು ಮಾಡಿದ್ರಿ? ನಮ್ಮದು ವಿದ್ಯಾರ್ಹತೆ SLC ನಂತರ ನನ್ನ ಕಾರಣಾಂತರದಿಂದ ವಿದ್ಯೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಸಂದರ್ಭದಲ್ಲಿ ಹಳ್ಳಿನಲ್ಲೇ ಉಳಿಯುವಂಥ ಒಂದು ಸಂದರ್ಭ ಒದಗಿಕೊಳ್ತು. ಆಗ ಸಹಜವಾಗಿ ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಇರ್ತಿಲ್ಲ. ಇವತ್ತು ಇದೆ ಅಂತಲ್ಲ, ಆವತ್ತಿನ ಕಾಲಮಾನ ಹೋಲಿಸಿದ್ರೆ ಸಿಕ್ಕಾಪಟ್ಟೆ. ಅದರಲ್ಲೂ ನಮ್ಮ ಮಲೆನಾಡು ಏರಿಯಾ ಅಂತಂದರೆ ಬಹಳ ಗುಡ್ಡಗಾಡುಗಳಿಗೆ ಕೂಡಿದಂಥ ಪ್ರದೇಶ. ಆವಾಗ ಏನು ಬಂತು ಅಂತಂದರೆ, ನಾವು ಸ್ವಲ್ಪ ಊರಿನ ಅಭಿವೃದ್ಧಿಯನ್ನು ಮಾಡೋಣ, ಊರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಲಿಕ್ಕೆ ನಮ್ಮಿಂದ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಹೇಳುವಂಥ ಒಂದು ಮನೋಸ್ಥಿತಿ ಬಂತು. ಅದಾಗಲೇ ನಮ್ಮಲ್ಲಿ ಒಂದು ಯುವಕ ಸಂಘ ಇತ್ತು, ಸರ್ವೋದಯ ಯುವಕ ರೈತ ಸಂಘ ಅಂತ. ಆ ಸಂಘದ ಸದಸ್ಯನಾದೆ, ಅಧ್ಯಕ್ಷನಾದೆ. ಆ ಯುವ ಸಂಘಟನೆಯಲ್ಲಿ ತೊಡಗಿಕೊಂಡೆ. ಅನೇಕ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಯಿತು. ಜೊತೆಗೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮಗಳು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಒಂದು ಕ್ರಿಯಾಶೀಲತೆಯನ್ನು ಕಂಡು ಸಹಜವಾಗಿ 87ರಲ್ಲಿ ಇಡೀ ಕರ್ನಾಟಕದಲ್ಲಿ ಅಪೂರ್ವವೆನಿಸಿದಂಥ ಒಂದು ಮಂಡಲ ಪಂಚಾಯತ್ ಜಿಲ್ಲಾ ಪರಿಷತ್ ಆ್ಯಕ್ಟ್ ಜಾರಿಗೆ ಬಂತು. ಅದರ ಪ್ರಪ್ರಥಮ ಚುನಾವಣೆ ಆಯಿತು. ಆ ಚುನಾವಣೆ ಸಂದರ್ಭದಲ್ಲಿ 83ರಲ್ಲಿ ಆಡಳಿತವನ್ನು ವಹಿಸಿಕೊಂಡಂಥ ರಾಮಕೃಷ್ಣ ಹೆಗಡೆಯವರು ನಮಗೆಲ್ಲರಿಗೂ ಕೂಡ ಆದರಣೀಯ. ಅವರ ಒಂದು ತಾತ್ವಿಕತೆ, ಮುತ್ಸದ್ದಿತನ ನಮಗೆಲ್ಲ ಮೆಚ್ಚುಗೆ ಆಯಿತು. ಬಹುತೇಕ ಯುವಕರು ಕೂಡ ಟೈಮದಲ್ಲಿ ಅವರನ್ನು ಬೆಂಬಲಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಆಗ ನಮ್ಮ ಕ್ರಿಯಾಶೀಲತೆಯನ್ನು ಕಂಡು ಇಲ್ಲಿ ಏನು ರಾಜಕೀಯದಲ್ಲಿ ತೊಡಕೊಂಡಿದ್ದಾರೆ ಸ್ವಲ್ಪ ಮುಂದಾಡೋರು, ಅವರು ಮಂಡಲ ಪಂಚಾಯತಕ್ಕೆ ನನ್ನನ್ನು ಆಗಿನ ಜನತಾ ಪಕ್ಷದ ವತಿಯಿಂದ ನಿಲ್ಲಿಸಿದರು. ಆರಿಸಿ ಬಂದೆ. ಅಲ್ಲಿ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ತದನಂತರ 95ರಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆ್ಯಕ್ಟ್ ಜಾರಿಗೆ ಬಂತು. ಅವಾಗ ಪ್ರಪ್ರಥಮ ತಾಲೂಕ್ ಪಂಚಾಯತ್ ಚುನಾವಣೆ ಆಯಿತು. ಆಗಲೂ ಕೂಡ ಅದೇ ಪಕ್ಷದಿಂದ ನಾನು ಚುನಾಯಿತನಾದೆ. ಜೊತೆಗೆ ಅಂದಿನ ಪಕ್ಷ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟು, ಅದು ಒಂದು ಹಂತ ಪಂಚಾಯತ್ ಕ್ಷೇತ್ರದಲ್ಲಿ ನಾನು ಮಾಡಿದ್ದು. ತದನಂತರ ಅದೇ ಟೈಮ್ನಲ್ಲಿ ಸಹಜವಾಗಿ ಹೆಗ್ಗರ್ನಿ ಸೇವಾ ಸಹಕಾರಿ ಸಂಘದ ಒಂದು ಆಡಳಿತ ಕಮಿಟಿ ನಾನು ಬಂದ ಒಂದು 98ನೇ ಇಸ್ವಿನಲ್ಲಿ ಆಗಿನ ಆಡಳಿತ ಕಮಿಟಿಗೆ ನಾನು ಚುನಾಯಿತ ಆದ ನಂತರ ನನಗೆ ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನವನ್ನು
ನಮ್ಮ ಹಿರಿಯರು ಕೂಡ ಮಾಡಿದರು. ಅಲ್ಲಿಂದ ಇವತ್ತಿನವರೆಗೂ ನಾನು ಕೂಡ ಅಧ್ಯಕ್ಷನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಈ ಒಂದು ರಾಜಕೀಯಕ್ಕೆ ಮತ್ತು ಒಂದು ಸಹಕಾರಿ ರಂಗಕ್ಕೆ ಬರುವ ಒಂದು ಸಂದರ್ಭದಲ್ಲಿ ತಮಗೆ ಒಂದು ಪ್ರೋತ್ಸಾಹಿಸಿದ ಒಂದು ರಾಜಕೀಯ ಆದರ್ಶ ವ್ಯಕ್ತಿ ಯಾರು ಸರ್ ತಮಗೆ? ಇಲ್ಲ, ನಾನು ಹೇಳಿದೆ, ನಮಗೆ ಆದರಣೀಯರು ಅಂತ ರಾಮಕೃಷ್ಣ ಹೆಗಡೆಯವರೇ. ಅನಂತರ ಇಲ್ಲಿ ನಾನು ಹೇಳಬೇಕು ಅಂತಂದರೆ ನಮ್ಮ ಕೋಟಕಂಡದ GM ಭಟ್ ಅಂತಿದ್ದಾರೆ. ಅವರು ಆವಾಗ ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದವರು ಅಂತಂದರೆ ಅವರು ಯಾವುದೇ ಅಧಿಕಾರವನ್ನು ಇವತ್ತಿನವರೆಗೂ ಹಿಡಿಯಲಿಲ್ಲ. ಅದರ ಒಂದು ಪೊಲಿಟಿಕಲ್ ಕಾರ್ಯಕರ್ತರಾಗಿ ಈ ಭಾಗದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದವರು. ಜೊತೆಗೆ ಅವರು ನಾಟಕಕಾರರು ಹೌದು, ಸಾಹಿತಿಗಳು ಹೌದು. ನಾವು ಹೇಗೆ ಕೇಳಿದರೆ, ನಾನೀಗೊಂದು ಉದಾಹರಣೆ ನಿಮ್ಗೆ ಹೇಳಿದೆ, ನಾಟಕಗಳನ್ನು ನಾವು ಆಡಿ ಸ್ಪರ್ಧೆಯಲ್ಲಿ ಬಹುಮಾನ ತತ್ತಿದ್ವಿ ಅಂತ. 2 ತಾಸಿನಲ್ಲೂ ಒಂದು ನಾಟಕವನ್ನು ಕುಂತು ಅವ್ರ ಹತ್ರ ಬರೆಸ್ಕೊಂಡು ಅದನ್ನು ಟ್ರಯಲ್ ಮಾಡಿ ಆಡಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ವಿ. ಅಷ್ಟು ಮೇಧಾವಿಗಳು ಅವರು. ಸಾಂಸ್ಕೃತಿಕ ರಂಗದಲ್ಲಿ ನನಗೆ ಪ್ರೋತ್ಸಾಹಿಸಿದ್ರಿಂದ ಅವರೇ ಒತ್ತಾಯ ಮಾಡಿ ನನಗೆ ಈ ಫೀಲ್ಡಿಗೆ ತಂದರು. ಸಹಕಾರಿ ರಂಗಕ್ಕೆ ಹೇಳೋದಕ್ಕಿಂತ ಈ ರಾಜಕೀಯ ರಂಗಕ್ಕೆ, ಮಂಡಲ ಪಂಚಾಯತ್ನಲ್ಲಿ ಫಸ್ಟ್ ಟೈಮ್ ನಾನೇನು ಎಲೆಕ್ಟ್ ಆದೆ, ಆ ರಾಜಕೀಯ ರಂಗಕ್ಕೆ ಅವ್ರು ನನ್ನನ್ನು ಇಲ್ಲಿ ತಂದರು. ಅವ್ರು ಹಾಗಾಗಿ ಈ ರಾಜಕೀಯ ದೃಷ್ಟಿಯಿಂದ ಅವ್ರು ನನ್ನ ಗುರುಗಳು ಅಂತ ಹೇಳಿಕೆ ತೊಂದರೆ ಇಲ್ಲ. ತುಂಬ ಸಂತೋಷ ಸರ್. ಸರ್, ತಾವು ಒಂದು ಸಹಕಾರಿ ರಂಗಕ್ಕೆ ಯಾವಾಗ ಮತ್ತು ಹೇಗೆ ಪದಾರ್ಪಣೆಯನ್ನು ಮಾಡಿದ್ರಿ? ನಾನು ಈಗ 12 ವರ್ಷಗಳ ಹಿಂದೆ ನಾನು ಇದೇ ಸೇವಾ ಸಹಕಾರ ಸಂಘದಲ್ಲೇ ವ್ಯವಹರಿಸುತ್ತಾ ಒಂದು ರೈತನಾಗಿ ವ್ಯವಹರಿಸ್ತಿದ್ದೆ. ಆವಾಗ ಆ ಕಮಿಟಿಲಿದ್ದ ಇದೆ ಅಧ್ಯಕ್ಷರಾದ ML ಭಟ್ರು, ಆ ಕಡೆ MS ಹೆಗಡೆ, ಇಂಥವರೆಲ್ಲ 4 ಸ್ನೇಹಿತರು. ಅವರು ನೀನು ಈ ಟೈಮಿಗೆ ಬರಬೇಕು ಅಂತಂದರು. ಕಡೆ ಅಂತೂ ಎಲ್ಲರೂ ಒತ್ತಾಯಪೂರ್ವಕ ಬಂದೆ. ನಂತರ 5 ವರ್ಷ ಇಲ್ಲಿ ಏನು ಡೈರೆಕ್ಟರ್ನಾಗಿ ಸೇವೆ ಸಲ್ಲಿಸಿದೆ. ನಂತರ ಈಗ ನನ್ನನ್ನು ಉಪಾಧ್ಯಕ್ಷನಾಗಿ 7 ವರ್ಷದಿಂದ ಮಾಡಿದ್ದಾರೆ. ತುಂಬ ಸಂತೋಷ ಸರ್. ಸರ್, ಆ ಒಂದು ಸಂದರ್ಭದಲ್ಲಿ ತಮಗೆ ಒಂದು ಪ್ರೋತ್ಸಾಹಿಸಿದ ಆದರ್ಶ ವ್ಯಕ್ತಿ? ನಮಗೆ ML ಭಟ್ರೆ ಮತ್ತೆ ಅದೆಲ್ಲ ಇವರ ಒಂದು ಆದರ್ಶವನ್ನು ಮತ್ತೆ ಅವರ ಸೊಸೈಟಿ ಏನು ಇಷ್ಟು ಒಳ್ಳೆ ಹಂತಕ್ಕೆ ಬಂದದ್ದಾದರೂ ಇವರು ಡೈರೆಕ್ಟರ್ ಆದ ಅಧ್ಯಕ್ಷರಾದ ನಂತರನೇ ಮತ್ತು ಎರಡನೇದಾಗಿ ನಮಗೆ ಸ್ನೇಹಿತರು ಹೌದು, ಇದೇ ಒಂದು ಲೆಕ್ಕ ಗುರುಗಳು ಹೌದು. ಯಾಕೆ ಅವರೇ ನಮಗೆ ಹೇಳ್ತೀವಿ ಬಿಟ್ಟರು ಬೇರೆ ಯಾರಿಲ್ಲ. ML ಭಟ್ರು, ಸುಬ್ರಹ್ಮಣ್ಯ ಇಂಥವ್ರೇ ನಮ್ಮ ಹತ್ರ ಅಂದರೆ ಬನ್ನಿ ಹೇಳಿ ಕರೆದವರು ಅವರೇ. ಅದು ಅವರೇ ಮಾರ್ಗದರ್ಶನ ಹೆಚ್ಚಿಗೆ ನಾವು. ಓಕೆ ಸರ್. ಸರ್, ತಾವು ಇಲ್ಲಿಯವರೆಗೆ ಯಾವ್ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ತಾವು ಒಂದು ತಮ್ಮನ್ನು ಪಾಲ್ಗೊಂಡ್ರಿ? ಇಲ್ಲಿವರೆಗೆ ಫಸ್ಟ್ ನಾನೀಗ ಹೇಳಿರೋ ಹಾಗೆ ಮಂಡಲ ಪಂಚಾಯತ್, ತಾಲೂಕು ಪಂಚಾಯತು, ಆನಂತರದಲ್ಲಿ ಯುವಕ ಸಂಘಗಳು, ಇನ್ನು ಕೆಲವು ಧಾರ್ಮಿಕ ಸಂಘ ಸಂಸ್ಥೆಗಳಲ್ಲೂ ಡೈರೆಕ್ಟರ್ ಆಗಿದೆ. ಜೊತೆಗೆ ಈಗ ಪ್ರತಿಷ್ಠಿತ ಸಿದ್ದಾಪುರದ ಶಿಕ್ಷಣ ಪ್ರಸಾರ ಸಮಿತಿಯ ಒಂದು ನಿರ್ದೇಶಕನಾಗಿಯೂ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮುಖ್ಯವಾಗಿ ಅವೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಅತ್ಯಂತ ಪ್ರಿಯವಾದ್ದು ಅಂತಂದ್ರೆ ಸಹಕಾರಿ ಕ್ಷೇತ್ರ. ಎಸ್. ಅದಕ್ಕೆ ಕಾರಣ ಅಂತಂದರೆ ಸಹಜವಾಗಿ ಪ್ರತಿಯೊಂದು ಕುಟುಂಬಕ್ಕೂ ಏನಾದರೂ ಒಂದು ಸಹಕಾರವನ್ನು, ಸಹಾಯವನ್ನು ಮಾಡಿ ಆ ಕುಟುಂಬವನ್ನು ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಏನಾದರೂ ಸಹಕಾರ ಆಗೋದಿದ್ರೆ ಅದು ಈ ಕ್ಷೇತ್ರದಲ್ಲಿ. ಎಸ್. ತುಂಬ ಸಂತೋಷ ಸರ್. ಸರ್, ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಹೆಗ್ಗರ್ಣಿ ಸೇವಾ ಸಹಕಾರಿ ಸಂಘ ನಿಯಮಿತ ಹೆಗ್ಗರ್ಣಿ, ಇದರಲ್ಲಿ ತಾವು 22 ವರ್ಷಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿದ್ರಿ. ಅಧ್ಯಕ್ಷರಾಗಿ, ಸದಸ್ಯರಾಗಿ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ರಿ. ಈ ಒಂದು 22 ವರ್ಷ ಕಾಲಾವಧಿಯಲ್ಲಿ ತಮ್ಮ ಸಂಸ್ಥೆಯಿಂದ ಅಂದರೆ ಈ ಒಂದು ಹೆಗ್ಗರ್ಣಿ ಸೇವಾ ಸಹಕಾರಿ ಸಂಘದ ಒಂದು ಏಳಿಗೆಗಾಗಿ, ಒಂದು ಅಭಿವೃದ್ಧಿಗಾಗಿ ತಮ್ಮ ಕೊಡುಗೆ ಏನಿದೆ ಸರ್ ಇಲ್ಲಿ? ಬಹುಶಃ ನಮ್ಮ ಕೊಡುಗೆ ಅಂತಂದರೆ ಹೇಳಿ ಕಷ್ಟ ಆಗ್ಬೋದು. ನಾನು ಅಧ್ಯಕ್ಷನಾಗುವಂಥ ಸಮಯದಲ್ಲಿ ಇಲ್ಲಿ ಸಹಕಾರಿ ಸಂಘ ಸಾಮಾನ್ಯವಾಗಿ ನಡೀತಾ ಇತ್ತು. ಇದೇನು ಇದು ಅಂತ ನಾನು ಹೇಳೋದಿಲ್ಲ. ಸಹಜವಾದ ಒಂದು ಆಫೀಸ್ ಕಟ್ಟಡ, ಒಂದು ಅಲ್ಪ ಮಟ್ಟಿನ ಕಿರಾಣಿ ವ್ಯವಸ್ಥೆಗಳು, ಈಗ ಅತ್ಯಂತ ಒಂದು ಕಡಿಮೆ ಪ್ರಮಾಣದ ಸೌಲಭ್ಯಗಳನ್ನು ಒಳಗೊಂಡಿತ್ತು. ಆದರೆ ಅತ್ಯಂತ ಒಂದು ವಿಷಯವನ್ನು ನಾನು ಈ ಸಂಘದ ಬಗ್ಗೆ ಹೇಳಲೇಬೇಕು. ಈ ಒಂದು 74 ವರ್ಷದ ಅವಧಿಯಲ್ಲೂ ಕೂಡ ಈ ಸಂಘದಲ್ಲಿ ಯಾವುದೇ ಪದಾಧಿಕಾರಿಗಳಿಗೆ ಕೆಲಸ ಮಾಡಿರಲಿ ಅಥವಾ ಯಾವುದೇ ಸಿಬ್ಬಂದಿಗಳಿಗೆ ಕೆಲಸ ಮಾಡಿರಲಿ, ಇಲ್ಲಿ ಹಣಕಾಸಿನ ದುರ್ವ್ಯವಹಾರ, ಒಬ್ಬರು ಹೆಚ್ಚಿಗೆ ಕೆಲಸ ಮಾಡಿರ್ಬೋದು, ಒಬ್ಬರು ಕಡಿಮೆ ಕೆಲಸ ಮಾಡಿರ್ಬೋದು, ಆದರೆ ಅಡ್ಡದಾರಿಯನ್ನು ಈ ಸಂಘ ಇರಲಿಲ್ಲ. ಅದು ನಮಗೆ ಪ್ರೇರಣೆ, ಬೆಳವಣಿಗೆಗೆ ಮೂಲ ಕಾರಣ. ಹೌದು, ಬೆಳವಣಿಗೆಗೆ ಮೂಲ. ನಾನು ಬರುವಂಥ ಟೈಮ್ನಲ್ಲಿ ಸಹಜವಾಗಿ ಬಹುಶಃ ಒಂದು
500 ಸದಸ್ಯರು ಇರ್ಬೋದು ಈ ಸಂಘದಲ್ಲಿ. ಮತ್ತು ನಾವು ಅಡಿಕೆ ಇಲ್ಲಿನ ಮೂಲಭೂತ ಬೆಳೆ ಅಂತಂದ್ರೆ ಅಡಿಕೆಯನ್ನು ಬಿಟ್ಟು ನಮ್ಮ ಜೀವನ ಇಲ್ಲ. ಬಹುತೇಕ 195 ಜನ ಅಡಿಕೆ ಬೆಳೆಗಾರರಿಗೆ ನಾವು ಸಂಘದ ಮುಖಾಂತರ ಅಡಿಕೆ ವಿಕ್ರಿಯನ್ನು ಮಾಡುವಂಥದ್ದು ಒಂದು 50-100 ಕ್ವಿಂಟಲ್ ಒಳಗಿತ್ತು. ಆ ಸಂದರ್ಭದಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಅದಕ್ಕೆ ನಾವು ಕತ್ತು ಮತ್ತು ಮಾರಾಟ ಜೋಡಣೆ ಆ ವಿಷಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈಗ ಏನು ಗ್ರಾಮ ಸಭೆಗಳು ಅಂತ ಏನು ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾಡ್ತಾರೋ, ನಾವು ಸಹಕಾರಿ ಗ್ರಾಮ ಸಭೆಗಳು ಅಂತ ಪ್ರತಿ ಊರಿನಲ್ಲಿ ಹೋಗಿ ಮಾಡ್ತೇವೆ. ಪ್ರತಿ ಊರಿನಲ್ಲಿ ಹೋಗಿ ನಾವು ನಮ್ಮ ಆಡಳಿತ ಮಂಡಳಿಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಯಾವುದೋ ಒಂದು ಮನೆಯಲ್ಲಿ ಅವ್ರನ್ನೆಲ್ಲ ಸೇರಿಸಿ, ನೋಡಿ ನಾವು ಸಂಘ ನಿಮಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಡ್ತೇವೆ, ದಯವಿಟ್ಟು ನಾವು ಸಂಘದ ಮುಖಾಂತರ ವ್ಯವಹಾರವನ್ನು ಮಾಡಿ ಅಂತ ವ್ಯವಹಾರ ಅವರಲ್ಲಿ ಮನವಿ ಮಾಡಿಕೊಂಡಾಯಿತು. ಆ ಮನವಿಗೆ ಸಾಕಷ್ಟು ಸ್ಪಂದನೆ ಸಿಕ್ತು. ಜೊತೆಗೆ ಸಹಕಾರಿ ಗ್ರಾಮ ಸಭೆಗಳು, ಆಮೇಲೆ ಮನೆ ಭೇಟಿ ಹೇಳುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ಪ್ರತಿ ಮನೆಗೆ, ನಿಮಗೆ ಆಶ್ಚರ್ಯ ಆಗ್ಬೋದು, ದೊಡ್ಡ ಪ್ರತಿ ಮನೆಗೆ ನಾವು ಹೋಗಿ ನಮ್ಮ ಸಂದೇಶವನ್ನು ನಾವು ಅವರಿಗೆ ನೀಡಿದ್ವಿ. ಇದು ನನ್ನ ಬೆಳವಣಿಗೆಗೆ ಕಾರಣ ಆಯಿತು. ಹಂತ ಹಂತವಾಗಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಸಹಜವಾಗಿ ಹಂತ ಹಂತವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಅಥವಾ ಅಭಿವೃದ್ಧಿ ಆಗ್ತಾ ಹೋಯಿತು. ಅದು ಏನೋ ಒಂದು ಕಾರಣದಿಂದ ಜನರು ನಮ್ಮನ್ನು ನಂಬಿದರು. ವರ್ಷ ಅಷ್ಟೇ ಹೆಚ್ಚಿಗೆ ಜನ ನಮ್ಮೊಡನೆ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರ ವಿಶ್ವಾಸವನ್ನು ನಾವು ಉಳಿಸ್ಕೊಂಡ್ವಿ ಅಂತ ನಾನು ಹೇಳ್ಬೋದು. ಅವ್ರಿಗೇನು ವಿಶ್ವಾಸವನ್ನು ಇಟ್ಟರು ಅಥವಾ ನಾವೇನು ಅವ್ರಿಗೆ ಮನೆ ಭೇಟಿ ಟೈಮ್ನಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ವು, ಆ ಭರವಸೆಯನ್ನು ಈಡೇರಿಸಿದ್ರಿಂದ ಅವ್ರಿಗೆ ಒಂದು ವಿಶ್ವಾಸ ಬಂತು ಅಂತ ಹೇಳ್ಬೋದು. ಆಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಿತ್ತು ಅಂತಂದರೆ, ಸರ್ಕಾರದಿಂದ ಅಧಿಕೃತವಾಗಿ ಮಾಡುವಂಥ ಒಂದು ಬೆಳೆ ಸಾಲ ಅಂದರೆ ಕೃಷಿಗೆ ಸಂಬಂಧಪಟ್ಟು ಅದು ಒಂದು ಲಿಮಿಟೆಡ್ ಅಥವಾ ಮಾಧ್ಯಮಿಕ ಸಾಲ, ಈ ಥರದ ಒಂದು ಸಾಲಗಳನ್ನು ಬಿಟ್ಟರೆ ಜನರಿಗೆ ಅದಕ್ಕಿಂತ ಹೊರತಾದ ಯಾವ ಸೌಲಭ್ಯಗಳು ಸಿಗ್ತಾ ಇರಲಿಲ್ಲ. ಕಿರಾಣಿನೂ ಕೂಡ, ಏನು ಜೀವನಾವಶ್ಯಕ ವಸ್ತುಗಳು ಕೂಡ ಒಂದು ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪ ಹೋಗ್ತಿತ್ತು. ಅದನ್ನಂತರ ನಾವು ಪ್ರಯತ್ನಪಟ್ಟು ಆ ಎರಡೂ ವಿಭಾಗದಲ್ಲಿ ನಾವು ಹೆಚ್ಚಿನ ಸಾಧನೆಯನ್ನು ಮಾಡಿದ್ವಿ. ಅದರಲ್ಲೂ ನೀವು ತುಲನಾತ್ಮಕ ನಮ್ಮ ಪತ್ರಿಕೆಯಲ್ಲಿ ನೋಡಬಹುದು. ಈ ಹೊತ್ತು ಮತ್ತು ಮಾರಾಟ ಯೋಜನೆಯಲ್ಲಿ ನಾನು ಬರುವಾಗ 50 ಕ್ವಿಂಟಲ್ ಇದ್ದಿದ್ದು, ಈ ವರ್ಷ 4,000 ಕ್ವಿಂಟಲ್ ವಿಕ್ರಿ ಆಯಿತು. 4,500 ಕ್ವಿಂಟಲ್ ವಿಕ್ರಿ ಆಗಿದೆ. ಅದೆಲ್ಲ ನಾವು ಸಾಧನೆ ಹೇಳೋದಕ್ಕಿಂತ ಜನರು ನಮ್ಗೆ ಕೊಟ್ಟಂಥ ಸಹಕಾರವನ್ನು ನಾವು ಸದುಪಯೋಗ ಪಡಿಸ್ಕೊಂಡಿವಿ ಅಂತ ಹೇಳ್ಬೋದು. ಇನ್ನು ಅದ್ರ ನಂತರ ನಾನು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ, ಸಹಜವಾಗಿ ಸಂಘ ಅಭಿವೃದ್ಧಿ ಹೊಂದ್ತಾ ಹೋದಂಗೆ ಕೆಲವಷ್ಟು ಮೂಲಭೂತ ಅವಶ್ಯಕತೆಗಳು ಬೇಕು. ಅದು ಒಂದು ಒಳ್ಳೆಯ ಆಫೀಸ್ ಇರ್ಬೋದು, ಕೌಂಟರ್ಗಳಿರ್ಬೋದು, ಜೊತೆಗೆ ನಮಗೆ ಕಾರ್ಯಕ್ರಮಗಳನ್ನು ಮಾಡಿ ಹಾಲ್ಗಳಿರ್ಬೋದು, ಚೇಂಬರ್ಗಳಿರ್ಬೋದು, ಇವುಗಳನ್ನೆಲ್ಲ ಒಟ್ಟಿನಲ್ಲಿ ಟೋಟಲಿ ಒಂದು ಕಟ್ಟಡದ ಸೌಲಭ್ಯಗಳು. ಆ ಸೌಲಭ್ಯಗಳನ್ನು ಕೂಡ ನಾವು ಒಂದೇ ವರ್ಷ ಮಾಡಿದ್ವಿ ಅಂತಲ್ಲ, ನಮ್ದು ಏನಿದ್ರು ಹಂತ ಹಂತವಾಗಿ ಮಾಡುವಂಥದ್ದು. ಹಂತ ಹಂತವಾಗಿ ನಾವು ಮಾಡಿದ್ವಿ. ಏನು ನಮಗೆ ಅಗತ್ಯಕ್ಕೆ, ಸದ್ಯದ ಮಟ್ಟಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ಅದನ್ನು ನಿರ್ವಹಿಸಿದ್ವಿ. ಅದು ನಂತರ ಸಹಜವಾಗಿ ಒಂದು ಸಹಕಾರಿ ಸಂಸ್ಥೆ ಅಂತಂದರೆ ಒಂದು ಲಾಭ ಮಾಡೋದು ಒಂದೇ ಅದರ ಉದ್ದೇಶ ಅಲ್ಲ. ಲಾಭದ ಆಧಾರದ ಮೇಲೆ ಒಂದು ಸಂಸ್ಥೆಯ ಒಂದು ಪ್ರಗತಿಯನ್ನು ಅಳೆಯಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಿಂತ ನೀವು ಸೇವೆಯನ್ನು ಎಷ್ಟು ಕೊಡ್ತೀರಿ, ಈ ಒಂದು ವ್ಯವಸ್ಥೆಯನ್ನು ಬಳಸಿಕೊಂಡು ನೀವು ನಿಮ್ಮ ಸದಸ್ಯರಿಗೆ ಯಾವ ರೀತಿ ಹಿತರಕ್ಷಣೆಯನ್ನು ಮಾಡ್ತೀರಿ, ಯಾವ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಹೇಳೋದ್ರ ಮೇಲೆ ಆ ಸಂಸ್ಥೆಯ ಪ್ರಗತಿಯನ್ನು ನಾವು ಅಳೆಯಬಹುದು. ಈಗ ಸದ್ಯ ಅಂತಂದರೆ ಕೃಷಿಕ ಮತ್ತು ಕೃಷಿ ಕೂಲಿಕಾರರು ಇವರು ಒಂದೇ ನಾಣ್ಯದ ಎರಡು ಮುಖ. ನಾವು ಕೂಲಿಕಾರರನ್ನು ಬೇರೆ ಅಂತ ಕಾಣಲಿಲ್ಲ. ಒಂದು ಪರಸ್ಪರ ಅವರಲ್ಲಿ ಒಂದು ಹೊಂದಾಣಿಕೆ ಇರಬೇಕು. ಇವತ್ತು ನೀವು ಅಡಿಕೆ ಬೆಳೆಯ ಮಾಹಿತಿ ನಿಮಗಿದ್ರೆ ಅದು ಗೊತ್ತಾಗುತ್ತೆ. ಸಾಮಾನ್ಯ 75 ಫೂಟ್ ಎತ್ತರದ ಅಡಿಕೆ ಮರವನ್ನು ತನ್ನ ಜೀವದ ಹೊಂಗು ತೊರೆದು ಅವನು ಏರಬೇಕು. ಏರಿ ಔಷಧಿ ಸಿಂಪಡಣೆ ಮಾಡಬೇಕು ಅಥವಾ ಅಡಿಕೆ ಕಾಯನ್ನು ಕೊಯ್ದು ಕೆಳಗೆ ಹತ್ತಾಕಬೇಕು.
ಅದು ಎಷ್ಟು ಕಷ್ಟ ಸಾಧ್ಯ ಅಂತಂದರೆ ವರ್ಷಕ್ಕೊಂದು 4-3 ಕೇಸ್ ಆಗೋದು ಬಿದ್ದು ದುರ್ಘಟನೆ ಸಾವನ್ನಪ್ಪುವಂಥದ್ದು. ಅಂಥ ಕೃಷಿ ಕಾರ್ಮಿಕರ ವರ್ಗವನ್ನು ನಾವು ಗುರುತಿಸಿದ್ವಿ. ಮೊದಲನೇ ಬಾರಿಗೆ ಬಹುಶಃ ನೀವು ಯಾವುದೇ ಸಹಕಾರಿ ಸಂಘ ಮಾಡದೇ ಇರುವಂಥ ಒಂದು ಕೆಲಸವನ್ನು, ಆ ಕೂಲಿಕಾರರ ಒಂದು ಸಮಾವೇಶವನ್ನು ನಾವು ಮಾಡಿದ್ವಿ. ಆನಂತರ ಪ್ರತಿ ವರ್ಷ ಆ ಒಂದು ಕೆಲಸವನ್ನು ಮಾಡುವಂಥ ಕೂಲಿಕಾರರಿಗೆ ಒಬ್ಬರಿಗೆ ಸನ್ಮಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡು ಬಂದ್ವಿ. ಆನಂತರ ಅಂಥ ಟೈಮ್ನಲ್ಲಿ ಯಾರದೇ ಒಂದು ಅಡಿಕೆ ತೋಟದಲ್ಲಿ ಒಂದು ಜೀವಹಾನಿ ಆಯಿತು ಅಂತಂದರೆ ಆ ತೋಟಗಾರರಿಂದ ಅದನ್ನು ಬರ್ಸ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದಿಂದ ಯಾವ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲಿ ಏನೋ ಒಂದು 10,000 15,000 ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ನಾವು ಕೊಟ್ಟಿದ್ದು ದೊಡ್ಡದೇನೋ ಒಂದು ಕೊಟ್ಟಿದ್ದೇವೆ ಅಂತ ನಾನು ಹೇಳೋದಿಲ್ಲ, ಆದರೆ ಅವರನ್ನು ಗುರುತಿಸಿದ್ವಿ. ತಾವು ಪಟ್ಟಂಥ ಶ್ರಮಕ್ಕೆ ಇವತ್ತು ಜನ ಬೆಲೆ ಕೊಡ್ತಾರೆ ಹೇಳುವುದನ್ನು ನಾವು ಮನವರಿಕೆ ಮಾಡಿದ್ವಿ. ಅನಂತರದಲ್ಲಿ ಅದು ಪ್ರಾರಂಭವಾಯಿತು. ಕೃಷಿ ಕೂಲಿಕಾರರ ಅಪಘಾತ ಪರಿಹಾರ ನಿಧಿ ಹೇಳುವಂಥ ಒಂದು ನಿಧಿಯನ್ನು ಲಾಭಾಂಶದಲ್ಲಿ ತೆಗೆದುಬಿಟ್ಟು ಅದನ್ನು ಈ ಒಂದು ಅವಘಡಗಳ ಸಂದರ್ಭದಲ್ಲಿ ಆದವರಿಗೆ ಏನೋ ಒಂದು ಕಿಂಚಿತ್ತು ಸಹಾಯವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮೊದಲನೇ ಬಾರಿ ನಾವು ಜಾರಿಗೆ ತಂದ್ವಿ. ಈಗ ಮುಂದುವರೆದು ಅದರದ್ದೇ ಮುಂದಿನ ಭಾಗವಾಗಿ ನಾವು ಅದಕ್ಕೊಂದು ವಿಮಾ ಸ್ವರೂಪವನ್ನು ಕೊಡ್ತಾ ಇದ್ದೀವಿ. ಅದು ಕೇವಲ ಅಪಘಾತಕ್ಕೆ ಅಂತ ಸೀಮಿತ ಅಲ್ಲ. ಇವತ್ತು ನಮ್ಮ ಸದಸ್ಯ ವರ್ಗದಲ್ಲಿ ಕ್ಯಾನ್ಸರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಒಟ್ಟಿನಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡುವಂಥ ಗಂಭೀರ ಕಾಯಿಲೆ, ಆ ಕಾಯಿಲೆಗಳಿಗೆ ಆ ಕಾಯಿಲೆಗೆ ತುತ್ತಾದಂಥ ವ್ಯಕ್ತಿ ಅಥವಾ ಆ ತುತ್ತಾದಂಥ ಕಾಯಿಲೆಯ ಕುಟುಂಬ, ಆ ಕುಟುಂಬದಲ್ಲಿ ಒಂದು ನಮ್ಮ ಸದಸ್ಯನಿದ್ದ ಆ ಸದಸ್ಯನ ಕುಟುಂಬದಲ್ಲಿ ಯಾರಿಗೇ ಆಗಲಿ ಅಂಥವರಿಗೆ ಪ್ರತಿ ವರ್ಷ 500 ರೂಪಾಯಿ ತೆಗೆದುಕೊಂಡು ಪ್ರೀಮಿಯಂ ಅಂತ 25,000ವರೆಗಿನ ಒಂದು ಪರಿಹಾರವನ್ನು ನಾವು ನೀಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದ್ವಿ. ಸದ್ಯ ಏಪ್ರಿಲ್ 1ರಿಂದ ಆ ಯೋಜನೆ ಜಾರಿಗೆ ಬರುತ್ತೆ. ಅಲ್ಲಿವರೆಗೆ ನಮ್ಮ ಒಂದು ಅದೇ ಏನು ಮೊದಲು ಒಂದು ನಿಧಿ ಇತ್ತು, ಆ ನಿಧಿಯಿಂದ ನಾವು ಮ್ಯಾಕ್ಸಿಮಮ್ 10,000ವರೆಗೆ ಕೊಡ್ತಾ ಇದ್ದೀವಿ. ಇದು ನಾವು ರೈತರಿಗೆ ನೀಡುವಂಥ ಒಂದು ಸೇವೆ. ಇಲ್ಲಿ ನಾ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬೇಕು. ಯಶಸ್ವಿನಿ ಹೇಳುವಂಥದ್ದು ಒಂದು ಉತ್ತಮ ಯೋಜನೆ ಆಗಿದೆ. ತಾವು ಕೇಳಿರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಈ ಥರ ಏನು ಜನರ ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಒಂದು ಆರ್ಥಿಕ ಸೌಲಭ್ಯವನ್ನು ಒದಗಿಸುವಂಥ ಒಂದು ಅತ್ಯುತ್ತಮ ಯೋಜನೆ ಆಗಿದೆ. ಸರ್ಕಾರ ಯಾವ ರೀತಿ ಯೋಜನೆ ಮಾಡ್ತೋ ಏನೋ ಅತ್ಯುತ್ತಮ ಯೋಜನೆಗಳೇ ಎಲ್ಲರೂ ಒಪ್ಪಿಕೊಂಡ್ರೂ ಕೂಡ ಆ ಯೋಜನೆಯನ್ನು ರದ್ದು ಮಾಡಿದ್ದಾರೆ. ಅದು ಆ ಥರದ ಒಂದು ಯೋಜನೆಗಳು, ವಿಮಾ ವ್ಯವಸ್ಥೆಗಳು ಸರ್ಕಾರದಿಂದೇ ಮೂಡಿ ಬಂದರೆ ಅದಕ್ಕೆ ಇನ್ನೊಂದಿಷ್ಟು ಹೆಚ್ಚಿಗೆ ಭದ್ರತೆ ಸಿಗುತ್ತೆ. ಇದೇನಾಗುತ್ತೆ ಅಂತ ನಾವೊಂದು ಸೀಮಿತ ಏರಿಯಾದಲ್ಲಿ ಮಾಡಿದಾಗ ಸೀಮಿತ ಒಂದು ಸದಸ್ಯರ ಸಂಖ್ಯೆಯಲ್ಲಿ ನಮಗೆ ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಭಾಗದಲ್ಲಿ ಬರ್ತಕ್ಕಂಥ ಅಡಿಕೆ ಬೆಳೆಗಾರರಿಗೆ ಯಾವ ರೀತಿ ಸೌಲಭ್ಯಗಳನ್ನು ತಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀರಿ ಸರ್? ಇಲ್ಲಿ ಅಡಿಕೆ ಬೆಳೆಗಾರರಿಗೆ ನಾವು ಸಲ್ಲಿಸುವಂಥ ಸೌಲಭ್ಯಗಳೇ ಬೇರೆ. ಟೋಟಲಿ ನಮ್ಮ ಕೃಷಿ ಜಮೀನನ್ನು ಹೊಂದಿದಂಥ ನಮ್ಮ ಸದಸ್ಯರಿಗೆ ನಾವು ನೀಡುವಂಥ ಸೌಲಭ್ಯಗಳೇ ಬೇರೆ. ಸಹಜವಾಗಿ ನಾವು ಬೆಳೆ ಸಾಲ ಅಂತ ಕೊಡ್ತೀವಿ, ಕಿಸಾನ್ ಕ್ರೆಡಿಟ್ ಸಾಲ ಅಂತ ಹೇಳ್ತಾರೆ. ಅದು 0% ಕೊಡುವಂಥದ್ದು. ಆನಂತರ ಮಾಧ್ಯಮಿಕ ಸಾಲಗಳು, ಅದು ಸಾಮಾನ್ಯ 5ರಿಂದ 7 ವರ್ಷ ಒಂದು ಕಂತಿನ ಸಾಲ. ಅದು ವಿವಿಧ ಉದ್ದೇಶಗಳಿಗೆ ಸಂಬಂಧಪಟ್ಟು ಕೊಡುವಂಥದ್ದು. ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ರೀತಿಯ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ. ಮುಖ್ಯವಾಗಿ ತೋಟದ ಕೆಲಸವನ್ನು ಮಾಡಲಿಕ್ಕೆ, ನೀರಾವರಿಯನ್ನು ಮಾಡಲಿಕ್ಕೆ, ಬಸಿಗಾಲುವೆಯನ್ನು ಮಾಡಲಿಕ್ಕೆ, ಆನಂತರ ಕೊಟ್ಟಿಗೆ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ, ಈ ಥರದ ಅನೇಕ ಉದ್ದೇಶಗಳಿಗಾಗಿ ಆ ಒಂದು 3% ಸಾಲವನ್ನು ಕೊಡ್ತೀವಿ. 3% ಅಂದರೆ ಅದು ನಾವು ಕೊಡೋದಲ್ಲ, ನಮಗೆ ಉಳಿದ ಹಣವನ್ನು ನಾವು 3% ತಗೊಂಡ್ರೆ ಉಳಿದ 7% ಸರ್ಕಾರ ನಮಗೆ ನೀಡುತ್ತೆ, ರೈತರ ಪರವಾಗಿ ಸರ್ಕಾರ ನೀಡುತ್ತೆ. ಅದು ಒಂದು ನಿರ್ದಿಷ್ಟ ಮಿತಿಯೊಳಗೆ ಕೊಡುವಂಥ ಒಂದು ಸಾಲ. ಇನ್ನು ಎರಡನೇದಾಗಿ ನೀವು ಅಡಿಕೆ ಬೆಳೆಗಾರರ ಒಂದು ವಿಷಯವನ್ನು ಹೇಳಿದ್ವಿ. ಅಡಿಕೆ ಬೆಳೆಗಾರರಿಗೆ ನಾವು ನಮ್ಮ ಮುಖಾಂತರ ಏನು ವಿಕ್ರಿ ಮಾಡ್ತಾರೆ, ನಮ್ಮ ಸೊಸೈಟಿ ಮುಖಾಂತರ
ಈಗ ನಾವು ವಿಕ್ರಿ ಮಾಡೋದು ಅಂತಂದ್ರೆ ನಮಗೆ ಹತ್ತಿರದ ಮಾರ್ಕೆಟ್ ಒಂದು ಶಿರ್ಸಿಯಲ್ಲಿ ಅವರ ಒಂದು ಮಾಲನ್ನು ವಿಕ್ರಿ ಮಾಡಿಸಿ ನಾವು ಕೊಡ್ತೀವಿ. ಅದರಲ್ಲಿ ಪ್ರತಿ ಕ್ವಿಂಟಲಿಗೆ 1 ಕ್ವಿಂಟಲ್ ಮಾರಾಟ ಮಾಡಿದವನಿಗೆ ಕನಿಷ್ಠ 50ರಿಂದ 60 ರೂಪಾಯಿನ ಸೌಲಭ್ಯವನ್ನು ನಾವು ನೀಡ್ತೀವಿ. ಅಂದರೆ ಅವನಿಗೆ ಈಗ ಸದ್ಯಕ್ಕೆ ನಾವು ಅದನ್ನು ಯಾವ ವ್ಯವಸ್ಥೆ ಇಟ್ಟಿದ್ದೀವಿ ಅಂತಂದರೆ 2 ಕ್ವಿಂಟಲ್ ವಿಕ್ರಿ ಮಾಡಿದವನಿಗೆ 1 ಖಾಲಿ ಚೀಲವನ್ನು ಕೊಡ್ತೀವಿ ಫ್ರೀಯಾಗಿ. ಖಾಲಿ ಚೀಲ ಅಂತಂದ್ರೆ ಅದಕ್ಕೆ ಇವತ್ತು 100, 120, 30 ರೂಪಾಯಿ ಇದೆ. ಅಂದರೆ 1 ಕ್ವಿಂಟಲ್ಗೆ 60ರಿಂದ 65 ರೂಪಾಯಿ ಆ ವೆಚ್ಚವನ್ನು ನಾವು ಭರಿಸ್ತೀವಿ. ಆನಂತರ ಅವರಿಗೆ ಮಾಲ ಆಧಾರಿತ ಸಾಲ. ಇವತ್ತು ಅಡಿಕೆ ವ್ಯವಸ್ಥೆ, ಅಡಿಕೆ ಬೆಳೆಗಾರರ ಒಂದು ಈ ಉತ್ತರ ಕನ್ನಡ ಜಿಲ್ಲೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಈಗ ಉಳುಕಿ ಬೆಳೆನಲ್ಲಿ ಮಾಲನ್ನು ಗೋಡೌನಿಗೆ ತಂದು ಇಳಿಸಿದ್ರೂ ಕೂಡ ಅವನಿಗೆ ರೊಕ್ಕ ಸಿಗೋದು ಕಷ್ಟ. ಇವತ್ತು ಆ ಕಬ್ಬಿನ ಬೆಳೆಗಾರದೆಲ್ಲ ನಾವು ವಿಚಾರ ಮಾಡಿದರೆ 2-3 ವರ್ಷದ್ದೆಲ್ಲ ಬಾಕಿ ಇಟ್ಕೊಳ್ತಾರೆ. ಆದರೆ ಅಡಿಕೆ ಬೆಳೆಗಾರದ್ದು ಮರದಲ್ಲಿ ಕೊನೆ ಇರ್ತಾನೆ ಅವನಿಗೆ ದುಡ್ಡು ಕೊಡ್ತಾರೆ. ಅಂದ್ರೆ ನಾನು ಹೇಳೋದು ಅತಿಶಯೋಕ್ತಿ ಅಲ್ಲ ಇದು. ಅಂದ್ರೆ ಅಷ್ಟರ ಮಟ್ಟಿನ ಒಂದು ಸೌಲಭ್ಯವನ್ನು ಇವತ್ತು ಸಹಕಾರಿ ವ್ಯವಸ್ಥೆ ಅಡಿಕೆ ಬೆಳೆಗಾರರಿಗೆ ಕೊಟ್ಟಿದೆ. ಈಗ ನಾವು ಅಷ್ಟೇ, ಇವತ್ತು ಅವನೊಬ್ಬನು 1-4 ಕ್ವಿಂಟಲ್ ಅಡಿಕೆ ತಂದು ಹಾಕಿದ ಅಂತಂದರೆ ಬಹುತೇಕ 75ರಿಂದ 80% ಹಣ ಅವತ್ತೇ ಅವನಿಗೆ ಆ ತಕ್ಷಣವೇ ಅಗತ್ಯ ಇದ್ದರೆ ಅವನಿಗೆ ಕೊಡ್ಲಿಕ್ಕೆ ಬಂದರೆ ಕೊಡ್ತೀವಿ, ಯಾವುದೇ ಸಾಲ ವಗೇರೆ ಇಲ್ಲದೆ ಇದ್ದ. ಆ ಥರದ ಒಂದು ಮಾರುಕಟ್ಟೆ ವ್ಯವಸ್ಥೆ ಇದೆ. ಆ ನಂತರ ಅದರ ಆಧಾರದ ಮೇಲೆ ಖಾತೆ ಸಾಲ ಹೇಳುವಂಥದ್ದನ್ನು ನಾವು ಕೊಡ್ತೀವಿ. ಅವನು ಮಾಲು ವಿಕ್ರಿಯನ್ನು ಇನ್ನು ಮಾಡಿರ್ತಾನೋ ಆ ಮಾಲು ವಿಕ್ರಿಯ ಒಂದು ಆಧಾರದ ಮೇಲೆ 80%ನವರೆಗೆ 1 ಲಕ್ಷ ರೂಪಾಯಿನ ಮಾಲನ್ನು ವಿಕ್ರಿ ಮಾಡಿದರೆ 80,000 ರೂಪಾಯಿನ ಹೊರಗಿನ ಅದಕ್ಕೂ ಮೀರುತ್ತೆ. ಅಲ್ಲಿವರೆಗಿನ ಸಾಲವನ್ನು ನಾವು ಆ ಒಂದು ತಳಹದಿಯ ಮೇಲೆ ಕೊಡ್ತೀವಿ. ಅದು ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಮನೆ ಕಟ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ಸಂಸಾರ ಸಾಗಲಿಕ್ಕೆ ಇರ್ಬೋದು, ಯಾವುದಕ್ಕೂ ಅವ್ರು ಬಳಕೆ ಮಾಡ್ಕೊಳ್ಬೋದು. ಅದು ಬಡ್ಡಿ ಸಬ್ಸಿಡಿ ಇರೋದಿಲ್ಲ. ಸದ್ಯಕ್ಕೆ ನಮ್ಗೆ 12% ಇತ್ತು. ಈ ವರ್ಷ 1% ನಾವು ಕಡಿಮೆ ಮಾಡಿದ್ದೀವಿ. ಅದಕ್ಕೆ 11%ನಲ್ಲಿ ಅವನಿಗೆ 1 ಲಕ್ಷ ಇರಲಿ, 10 ಲಕ್ಷ, 12 ಲಕ್ಷದವರೆಗಿನ ಒಂದು ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ ಮ್ಯಾಕ್ಸಿಮಮ್ 12 ಲಕ್ಷದವರೆಗಿನ ಸಾಲವನ್ನು ನಾವು ಒಂದು ಜಾಮೀನು ಆದ ತಕ್ಷಣ ನಾವು ಕೊಡ್ತೀವಿ 24 ಗಂಟೆ ಒಳಗೆ. ಇದು ನಾವು ಅಡಿಕೆ ಬೆಳೆಗಾರರಿಗೆ ಅಥವಾ ಉಳಿದಂತೆ ನಮ್ಮ ಅಲ್ಲಿ ವ್ಯವಹರಿಸುವಂಥವರಿಗೆ ನಾವು ನೀಡುವಂಥ ಒಂದು ಸೌಲಭ್ಯ. ಅದರ ಜೊತೆಗೆ ಜೀವನಾವಶ್ಯಕ ವಸ್ತುಗಳು, ಕಿರಾಣಿ ಇರ್ಬೋದು, ಕ್ರಿಮಿನಾಶಕಗಳಿರ್ಬೋದು, ಗೊಬ್ಬರಗಳಿರ್ಬೋದು, ಅವುಗಳನ್ನು ಎಲ್ಲವನ್ನೂ ಕೂಡ ನಾವು ಅವರ ಮನೆ ಬಾಗಿಲಿಗೆ ನಾವು ಅವಶ್ಯಕತೆ ಬಿದ್ದಲ್ಲಿ ಪೂರೈಕೆ ಮಾಡ್ತೀವಿ. ಇಂಡಿಯನ್ ಕೊಟ್ಟವ್ರಿಗೆ ಪೂರೈಕೆ ಮಾಡ್ತೀರಿ. ಅದಿಲ್ಲದೆ ಇದ್ದರೆ ಅವ್ರು ಇಲ್ಲಿಂದ ಅದು ಕೂಡ ನಾವು ಒಂದು ಉದ್ರಿ ರೂಪದಲ್ಲೂ ಕೂಡ ಕೊಡ್ತೀವಿ. ಯಾರು ನಿರಂತರವಾಗಿ ನಮ್ಮಲ್ಲಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೋ ಅವರಿಗೆ ನಾವು ಅದನ್ನು ಕೂಡ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಲ್ಲ, ಉದ್ರಿ ರೂಪದಲ್ಲೂ ಕೂಡ ನಾವು ಕೊಡ್ತೀವಿ. ಇದು ನಾವು ಅವರಿಗೆ ನೀಡುವಂಥ ಸೌಲಭ್ಯ. ಸರ್, ಅದೇ ರೀತಿ ತಮ್ಮ ಸಂಸ್ಥೆ ಪ್ರಸ್ತುತ ವರ್ಷದಲ್ಲಿ ಯಾವ ರೀತಿ ಲಾಭಾಂಶವನ್ನು ಕಂಡಿದೆ, ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿದೆ ಸರ್? ಈ ಮೊದಲೇ ನಾನು ಒಂದು ಮಾತನ್ನು ಹೇಳಿದೆ, ಲಾಭದ ಆಧಾರದ ಮೇಲೆ ನಾವು ಪ್ರಗತಿಯನ್ನು ಅಳೆಯೋದಿಲ್ಲ ಅಂತ. ಇರಲಿ, ಅದು ಒಂದು ಮಾನದಂಡವೇ, ಅದನ್ನು ನಾನು ತಳ್ಳಿ ಹಾಕೋದಿಲ್ಲ. ದಾಖಲೆಯ 50 ಲಕ್ಷ ರೂಪಾಯಿ ಲಾಭವನ್ನು ನಾವು ಈ ವರ್ಷ ಕಂಡಿದ್ದೀವಿ. ಸಂಘದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಲಾಭ ಆಗಿಲ್ಲ. ಈಗ 10% ನಾವು ಡಿವಿಡೆಂಡನ್ನು ಈ ವರ್ಷ ಘೋಷಣೆ ಮಾಡಿದ್ದೀವಿ. ಅಂದಾಜು 9 ಕೋಟಿ ಬೆಳೆ ಸಾಲ, ಅಂದಾಜು ಸಾಮಾನ್ಯ 10 ಕೋಟಿಯಷ್ಟು ಖಾತೆ ಸಾಲ, 4 ಕೋಟಿಯಷ್ಟು ಮಾಧ್ಯಮಿಕ ಸಾಲ, ಇವುಗಳನ್ನು ಆಲ್ರೆಡಿ ವಿತರಣೆ ಮಾಡಿದ್ದೀವಿ. ಸಂಘದ ನಿಧಿಗಳು ಅಷ್ಟೇ, ನೀವು ಕಟ್ಟಡ ನಿಧಿ ಅಂತ ತೆಗೆದುಕೊಳ್ಳಿ, ಧರ್ಮಾರ್ಥ ನಿಧಿ ಅಂತ ತೆಗೆದುಕೊಳ್ಳಿ, ನಾವು ಏನು ಲಾಭಾಂಶ ನಿಧಿಗಳನ್ನು ತೆಗೆದುಕೊಂಡಿರ್ತೇವೆ ಅವೆಲ್ಲವೂ ಕೂಡ ಸಾಕಷ್ಟು ಹೆಚ್ಚಿಗೆ ಆಗಿದೆ. ಈಗ ನಾವು ಟೋಟಲಿ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಪ್ರಗತಿ 16% ಆಗಿದೆ. 100ಕ್ಕೆ 16% ಪ್ರಗತಿಯನ್ನು ಪ್ರಸ್ತುತ ವರ್ಷದಲ್ಲಿ ನಮ್ಮ ಸಂಘ ದಾಖಲಿಸಿದೆ. ಸಾಮಾನ್ಯವಾಗಿ ಆಡಿಟರ್ ಹೇಳೋದು 7%ಕ್ಕಿಂತ ಮೇಲೆ ನೀವು ಬರಲೇಬೇಕು ಅಂತ.
ಪ್ರಗತಿಯಲ್ಲಿ. ಅಂದರೆ ವರ್ಷದಿಂದ ವರ್ಷಕ್ಕೆ ಮಿನಿಮಮ್ 7% ದಾಟಬೇಕು ಅಂತ. ಅದು ಡಬಲ್ ಆಗಿದೆ, ನಮಗೆ ಸಮಾಧಾನ ಆಗಿದೆ. ಇದು ಪ್ರಸ್ತುತ ವರ್ಷ. ನಾವು ಆನಂತರ ಪ್ರಸ್ತುತ ವರ್ಷದಲ್ಲಿ ಕೋವಿಡ್ 2 ವರ್ಷದಿಂದ ನಮಗೆ ಕಾಡ್ತಾ ಇದೆ. ಎಷ್ಟೋ ಕೆಲಸಗಳನ್ನು ನಮಗೆ ನಮ್ಮ ಯೋಜನೆಯಂತೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಅವುಗಳನ್ನೆಲ್ಲ ವಿಶೇಷ ಕೆಲಸಗಳನ್ನು ಬದಿಗಿಟ್ಟು, ಯಾಕಂದ್ರೆ ನಮ್ಮ ಉದ್ದೇಶವೇ ನಮ್ಮ ಸದಸ್ಯರ ಹಿತರಕ್ಷಣೆ, ಅದು ನಮ್ಮದು ಮೊದಲನೇ ಧ್ಯೇಯವೇ ಅದು. ಹಾಗಾಗಿ ಅಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಒಬ್ಬ ಸದಸ್ಯರಿಗೂ ತೊಂದರೆ ಆಗದೇ ಇದ್ದಂತೆ ನಾವು ನಮ್ಮ ಸಿಬ್ಬಂದಿಗಳ ಮುಖಾಂತರ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೇವೆ. ಅದು ಹಣಕಾಸಿನ ಬಟವಡೆ ಇರ್ಬೋದು, ಅಥವಾ ಅವರಿಗೆ ಅವಶ್ಯ ಇರುವಂಥ ಆಹಾರ ಸಾಮಗ್ರಿಗಳನ್ನು ಪೂರೈಸುವಂಥದ್ದೇ ಇರ್ಬೋದು. ಯಾಕಂದರೆ ಸರ್ಕಾರ ಏನು ಮಾಡ್ತು ಅಂದರೆ, ಒಂದು ಬಾರಿ ಬೆಳಗ್ಗೆ 6 ಗಂಟೆಗೆ ನಿಮ್ಗೆ ತೆಗಿರಿ ಅಂತು, ಒಂದು ಬಾರಿ ಮಧ್ಯಾಹ್ನ 3 ಗಂಟೆ ಅಂತು. ಅಂದರೆ 4 ದಿನಕ್ಕೆ ಅದರ ಟೈಮ್ಗಳು ವ್ಯತ್ಯಾಸ ಇರಲಿಲ್ಲ, ನಿಶ್ಚಿತ ಮಾಡುವಂಥ ಟೈಮ್ ಇರಲಿಲ್ಲ. ಅಂಥ ಸಂದರ್ಭದಲ್ಲೂ ನಮ್ಮ ಸಿಬ್ಬಂದಿಗಳು ಅದಕ್ಕೆ ಒಪ್ಕೊಂಡ್ರು. ಸಿಬ್ಬಂದಿಗಳನ್ನು ನಾವು ದೂರಿಸ್ಕೊಂಡಿದ್ದೀವಿ, ಅವ್ರು ಪ್ರಾಮಾಣಿಕವಾಗಿ ಸಹಕಾರವನ್ನು ಕೊಟ್ಟರು. ನಾವೇನು ಯಾವ ಟೈಮಿಗೆ ಏನು ಹೇಳ್ತೇವೋ ಅದನ್ನು ಅವ್ರು ಮಾಡಿದ್ರು. ಹಾಗಾಗಿ ಸಹಜವಾಗಿ ಪೇಟೆಗಳಿಗೆ ಜನರು ಹೋಗೋದು ಕಡಿಮೆ ಆಗಿರೋದ್ರಿಂದ ನಮ್ಗೆ ಸ್ವಲ್ಪ ಒತ್ತಡ ಆದರೂ ಕೂಡ ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದೀವಿ. ಜೊತೆಗೆ ಸಾಂಕೇತಿಕವಾಗಿ ಒಂದು 40 ಕಿಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಆಮೇಲೆ ಆಶಾ ಕಾರ್ಯಕರ್ತೆಯರಿಗೆ 3,000 ರೂಪಾಯಿ ಪ್ರೋತ್ಸಾಹಧನ, ಒಂದು ನಮ್ಮ ಏರಿಯಾದಲ್ಲಿ ಬರುವಂಥ ಆಶಾ ಕಾರ್ಯಕರ್ತೆಯರಿಗೆ, ಒಂದು ಆಶಾ ಕರ್ತೆಯರಿಗೆ 3,000 36,000, 12 ಜನರಿಗೆ ನಾವು 36,000 ಪ್ರೋತ್ಸಾಹಧನವನ್ನು ಅವರಿಗೆ ಕೊಟ್ಟು ಅವ್ರನ್ನ ಹುರಿದುಂಬಿಸಿದ್ದೀವಿ. ಇನ್ನು ರೈತರಿಗೂ ಅಷ್ಟೇ, ಆಗ ಸಾಲದ ಬಾಂಡನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಲಾಕ್ಡೌನ್ನ ಎದುರು ಕಾಲ ಅದು, 2 ಜನರು ಒಟ್ಟಿಗೆ ಹೋಗೋಂಗೇ ಇಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ, 2-3 ಕೌಂಟರ್ಗಳನ್ನು ಮಾಡಿ ಯಾವುದೇ ರೀತಿಯಿಂದ ರಶ್ ಆಗದೇ ಇದ್ದಂತೆ, ಈ ಏನು ಕೋವಿಡ್ ನಿಯಮಗಳಿಗೆ ತೊಂದರೆ ಆಗದೇ ಇದ್ದಂತೆ ಅವರಿಗೆ ನಾವು ಸೌಲಭ್ಯವನ್ನು ಒದಗಿಸಿದ್ದೀವಿ. ತುಂಬ ಸಂತೋಷ ಸರ್. ಸರ್, ಇಲ್ಲಿವರೆಗೆ ತಮ್ಮ ಸಂಸ್ಥೆಗೆ ಎಷ್ಟು ಪ್ರಶಸ್ತಿಗಳನ್ನು ತಾವು ಗಳಿಸ್ಕೊಂಡಿದ್ದೀರಿ? ಪ್ರಶಸ್ತಿಗಳು ಅಂತಂದರೆ ಅಪೆಕ್ಸ್ ಬ್ಯಾಂಕ್ನವರು ಕೊಡಮಾಡುವಂಥ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿ, ಅದು ಈಗ 2 ವರ್ಷದ ಹಿಂದೆ ನಮಗೆ ಲಭ್ಯ ಆಗಿದೆ. ಜೊತೆಗೆ ತಾಲೂಕಾ ಮಟ್ಟದ ಉತ್ತಮ ಸಹಕಾರಿ ಸಂಘ ಹೇಳುವಂಥ ಒಂದು ಪ್ರಶಸ್ತಿ ಪ್ರತಿ ವರ್ಷ DCC ಬ್ಯಾಂಕ್ನವ್ರು ಕೂಡ ಮಾಡ್ತಾರೆ. ಅದು ಸಾಮಾನ್ಯ 4 ವರ್ಷ ನಮಗೆ ಸಿಕ್ಕಿದೆ. ಜೊತೆಗಿನ್ನು TMS TSSನವರು ಮಾಲ್ ವಿಕ್ರಿ ಆಧಾರದ ಮೇಲೆ ಕೊಡುವಂಥ ಒಂದು ಪ್ರಶಸ್ತಿ ಪತ್ರಿಕೆಗಳು, ಅದು ಪ್ರತಿ ವರ್ಷವೂ ನಮಗೆ ಸಿಗ್ತಾ ಇದೆ. ಒಂದು ವರ್ಷ 1ನೇ ರ್ಯಾಂಕ್ ಇರ್ಬೋದು, ಮತ್ತೊಂದು ವರ್ಷ 2ನೇ ರ್ಯಾಂಕ್ ಇರ್ಬೋದು, ಒಂದು ರ್ಯಾಂಕ್ ತಕ್ಕಂತೂ ಹೋಗೋದಿಲ್ಲ. ಅದರ ಹೊರತಾಗಿ ವೈಯಕ್ತಿಕವಾಗಿ ಜಿಲ್ಲಾ ಮಟ್ಟದ ಒಂದು ಉತ್ತಮ ಅಧ್ಯಕ್ಷ ಹೇಳುವಂಥ ಪ್ರಶಸ್ತಿಯನ್ನು ಜಿಲ್ಲಾ ಯೂನಿಯನ್ನವರು ಏನು ಕೊಡ್ತಾರೆ, ಸಹಕಾರಿ ಯೂನಿಯನ್ನವರು ಪ್ರತಿ ವರ್ಷ ಸಹಕಾರಿ ಸಪ್ತಾಹದಲ್ಲಿ ಕೊಡ್ತಾರೆ. ಅದನ್ನು ಈಗ 2 ವರ್ಷದಿಂದ ಆ ಸಹಕಾರಿ ಸಪ್ತಾಹದಲ್ಲಿ ಆ ಜಿಲ್ಲಾ ಮಟ್ಟದ ಒಂದು ಉತ್ತಮ ಅಧ್ಯಕ್ಷ ಹೇಳುವಂಥ ಒಂದು ವೈಯಕ್ತಿಕ ಪ್ರಶಸ್ತಿ ಅದು ನನಗೆ ಲಭ್ಯ ಆಗಿದೆ. ಅದರ ಜೊತೆಗೆ ಆಡಿಟ್ ವರ್ಗೀಕರಣ ಈಗ ಅದರಲ್ಲೇ ಮುಂದುವರಿತಾ ಇದೆ. ಮತ್ತು ಆಡಿಟ್ನಲ್ಲೂ ಕೂಡ ನಮ್ಮದು ಗಂಭೀರವಾದಂಥ ಯಾವ ನ್ಯೂನ್ಯತೆಗಳು ಕೂಡ ಇಲ್ಲ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಸಂಸ್ಥೆ ಇನ್ನೂ ಸಮಗ್ರ ಅಭಿವೃದ್ಧಿಗಾಗಿ ತಾವು ಒಂದು ಅಧ್ಯಕ್ಷರಾಗಿ ಯಾವ್ಯಾವ ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್? ಈಗಾಗಲೇ ನಾವು ಸಾಕಷ್ಟು ವಿಷಯದಲ್ಲಿ ರೈತರನ್ನ ತಲುಪಿದ್ದೇವೆ ಅಂತ ನಾನು ಭಾವಿಸ್ತೇನೆ. ಅಷ್ಟಾಗಿಯೂ ಈ ಪ್ರಗತಿ ಹೇಳುವಂಥದ್ದು, ಅಭಿವೃದ್ಧಿ ಹೇಳುವಂಥದ್ದು ನಿರಂತರ, ಅದಕ್ಕೆ ಕೊನೆ ಹೇಳುವುದಂಥದ್ದು ಇಲ್ಲ. ಈಗಾಗಲೇ ನಾನು ಹೇಳಿದೆ, ಮೂಲಭೂತ ಸೌಕರ್ಯವನ್ನು ನಾವು ಇವತ್ತಿನ ಅಗತ್ಯಕ್ಕೆ ತಕ್ಕಂತೆ ನಾವು ಮಾಡ್ಕೊಂಡಿದ್ದೀವಿ ಅಂತ. ಅದು ಸಭಾಭವನ ಇರ್ಬೋದು, ಕೌಂಟ್ರ್ ಇರ್ಬೋದು, ಮೀಟಿಂಗ್ ಹಾಲ್ಗಳಿರ್ಬೋದು, ಕಿರಾಣಿ
ಸೆಕ್ಷನ್ ಮಿನಿ ಸೂಪರ್ ಮಾರ್ಕೆಟಿಗೆ ಅಗತ್ಯ ಇರುವಂಥ ಕಟ್ಟಡ ಇರ್ಬೋದು ಅವನ್ನೆಲ್ಲ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸೂಪರ್ ಮಾರ್ಕೆಟ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವ್ಯಾವ ವಿಭಾಗಗಳಿಗೆ ಇಲ್ವೋ, ನಮ್ಮಲ್ಲಿ ಉದಾಹರಣೆಗೆ ಹೇಳೋದಿದ್ರೆ ಜವಳಿ ಇಲ್ಲ, ಆನಂತರ ಕಟ್ಟಡ ಸಾಮಗ್ರಿಗಳನ್ನು ನಾವು ಮಾರಾಟ ಮಾಡ್ತಾ ಇಲ್ಲ. ಈ ಥರ ಯಾವ ಒಂದು ಅಗತ್ಯತೆಗಳನ್ನು ನಾವು ಈಗ ಟಚ್ ಮಾಡಿಲ್ವೋ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಅದಕ್ಕೆ ಮೂಲಭೂತ ಅವಶ್ಯಕತೆಗಳಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು. ಆನಂತರದಲ್ಲಿ ಈಗ ಏನು ಅಮೃತ ಮಹೋತ್ಸವ ನಮಗೆ ಸಮೀಪಿಸ್ತಾ ಇದೆ 2 ವರ್ಷಕ್ಕೆ. ಆ ಅಮೃತ ಮಹೋತ್ಸವದ ಒಳಗಡೆ ಈ ಬಿಲ್ಡಿಂಗನ್ನು ನವೀಕರಿಸುವಂಥ ಒಂದು ಯೋಜನೆ ಕೂಡ ಇದೆ. ಅಂದರೆ ನವೀಕರಣ ಅಂತಂದರೆ ಈಗ ಕಾಣುತ್ತದೆ ಸ್ವಾಭಾವಿಕವಾಗಿ ಎಷ್ಟೋ ಸಂಸ್ಥೆಗಳು ಎದುರಿಗಿಂದ ನೋಡಿದರೆ ಬಹಳ ಆಕರ್ಷಕವಾಗಿ ಕಾಣುವಂಥ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ನಾವು ಕೂಡ ಅದೇ ರೀತಿ ಮಾಡಿ ಇನ್ನೂ ಹೆಚ್ಚಿನ ಒಂದು ಆಕರ್ಷಣೆಯನ್ನು ಮಾಡುವಂಥದ್ದು. ಕೇವಲ ಆಕರ್ಷಣೆ ಅಂತಲ್ಲ, ಜೊತೆಗೆ ಜನರಿಗೂ ಕೂಡ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಜೊತೆಯಲ್ಲಿ ಈಗ ಇರುವಂಥ ಕಾರ್ಯಕ್ರಮಗಳಿಗೆ, ಯಾಕಂದರೆ ಇವಷ್ಟು ನಿರಂತರ ಕಾರ್ಯಕ್ರಮಗಳಂತೂ ಆ ಇರುವಂಥ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಬಹುಶಃ ಈ ಭಾಗದ ರೈತರಲ್ಲಿ ಒಂದು 80% ಜನ ನಮ್ಮನ್ನು ಸಂಪೂರ್ಣವಾಗಿ ಅವಲಂಬಿಸಿದವರಿದ್ದಾರೆ. ಆ ಇನ್ನು ಉಳಿದ 20% ಜನರನ್ನು ಕೂಡ ನಾವು ನಮ್ಮಲ್ಲೇ ವ್ಯವಹಾರ ಮಾಡುವಂತೆ ಸೆಳೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಇನ್ನು RTGS ಮತ್ತು ನಿಮ್ಮ ನೆಫ್ಟು ಹಣಕಾಸಿನ ಇದಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಈಗಾಗಲೇ ಆಲ್ರೆಡಿ ಏನು ಆಧುನಿಕತೆಯಲ್ಲಿ ಸೌಲಭ್ಯಗಳಿವೆ. ಅವುಗಳನ್ನೆಲ್ಲ ನಮ್ಮ ಸಿಬ್ಬಂದಿಗಳು ಇವರು, ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿರ್ಬೋದು, ಅವುಗಳನ್ನೆಲ್ಲ ಬಳಸ್ಕೊಳ್ತಾ ಇದ್ದೀವಿ. ಅದರ ಏನು ವೈಜ್ಞಾನಿಕ ಆವಿಷ್ಕಾರಗಳಿವೆ ಅವುಗಳನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದ್ದೀವಿ. ಅನಂತರ ಕೃಷಿ ಉಪಕರಣದಲ್ಲೂ ಕೂಡ ದೈನಂದಿನ ದಿನಕ್ಕೆ ಬೇರೆ ಬೇರೆ ಆವಿಷ್ಕಾರಗಳಾಗ್ತಾ ಇವೆ. ಇವತ್ತು ಈಗ ನೀವು ಅಡಿಕೆ ಕೊನೆ ಕೊಯ್ಲಿಕ್ಕೆ ಅಥವಾ ಮದ್ದು ಸಿಂಪಡಣೆಗೆ ಒಂದು ಫೈಬರ್ ದೋಟಿ ಬಂದಿದೆ. ಅದು ಸಾಮಾನ್ಯ 75-80 ಫೂಟ್ನ ಎತ್ತರದ ಕೊನೆಯನ್ನು ಕೂಡ ಕೆಳನಿಟ್ಟಲ್ಲಿ ಕೊಯ್ಬೋದು. ಆ ಆವಿಷ್ಕಾರ ಆಗಿದೆ. ಅದನ್ನು ಕೂಡ ನಾವು ತಂದಿದ್ದೀವಿ ಇಲ್ಲಿ. ಅದನ್ನು ಟ್ರೈನಿಂಗ್ 4 ಜನರಿಗೆ ಟ್ರೈನಿಂಗ್ ಕೊಟ್ಟು ಸಂಘದ ಮುಖಾಂತರವೇ ಅವಶ್ಯಕತೆ ಇದ್ದವರಿಗೆ ಆ ಒಂದು ಸೌಲಭ್ಯವನ್ನು ಪೂರೈಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇನ್ನು ಬೇರೆ ಬೇರೆ ಆವಿಷ್ಕಾರಗಳೇನು ಕೃಷಿ ಇದರಲ್ಲಿ ಆಗುತ್ತಾ. ಆಮೇಲೆ ಇನ್ನೊಂದು ಅಂತಂದರೆ ನಮ್ಮ ಸಂಸ್ಥೆದ ಒಂದು ಕಾರ್ಯಕ್ರಮವನ್ನು ನಾನು ಹೇಳಲೇಬೇಕು. ಏನು ನಾವು ಆರ್ಥಿಕವಾಗಿ ನಾವು ಸಂಸ್ಥೆ ಬೆಳೆದಿದೆಯೋ ಆ ಬೆಳವಣಿಗೆಯ ಜೊತೆಯಲ್ಲಿ ನಾವು ಅದು ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಕ್ಷೇತ್ರಗಳಿಗೆ ನಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಕೊಡ್ತಾ ಇದ್ದಾರೆ ಅಂತ ನಾವು ಒಂದು 50,000 75,000 ಕೊಡ್ತೀವಿ. ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ನಾವು ಸಹಕಾರವನ್ನು ಮಾಡ್ತೀವಿ. ಮತ್ತು ಸಹಕಾರಿ ಸಪ್ತಾಹ ಹೇಳುವಂಥದ್ದನ್ನು ನಿರಂತರ ಪ್ರತಿ ವರ್ಷ ನಾವು ಆಚರಿಸಿ ಆ ಒಂದು ಸಂದರ್ಭದಲ್ಲಿ ರೈತರಿಗೆ ವಿವಿಧ ಸ್ಪರ್ಧೆಗಳು, ಜೊತೆಗೆ ಇಲ್ಲಿನ ಹೈಸ್ಕೂಲು ಮತ್ತು ಸ್ಥಳೀಯ ಕಾಲೇಜಿನಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಆನಂತರ ನಾನು ಈಗಾಗಲೇ ಹೇಳಿದ ಹಾಗೆ ಈ ಏನು ಮರಕಸು ಮಾಡುವಂಥವರಿಗೆ, ಆಮೇಲೆ ನಮ್ಮಲ್ಲಿ ಬಹಳ ವರ್ಷದಿಂದ ನಿರಂತರವಾಗಿ ವ್ಯವಹಾರವನ್ನು ಪ್ರಾಮಾಣಿಕವಾಗಿ ಮಾಡಿದಂಥ ಹಿರಿಯ ಸದಸ್ಯರಿಗೆ ಸನ್ಮಾನ, ಈ ರೀತಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ವಾರ್ಷಿಕವಾಗಿ ನಡೆಸ್ತಾ ಬಂದಿದ್ದೀವಿ. ತುಂಬ ಸಂತೋಷ ಸರ್. ಅದೇ ರೀತಿ ತಾವು ಉಪಾಧ್ಯಕ್ಷ ಆದ ನಂತರ ತಮ್ಮ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಮತ್ತೆ ಒಂದು ನಿರ್ದೇಶಕರುಗಳು ಯಾವ ರೀತಿ ತಮ್ಮ ಒಂದು ಆಡಳಿತದಲ್ಲಿ ಸಹಾಯ ಸಹಕಾರವನ್ನು ಕೊಡ್ತಾರೆ? ನಮ್ಮ ಒಂದು ಸಹಕಾರಿ ಸಂಘದಲ್ಲಿರುವ ನಿರ್ದೇಶಕರು ಇರ್ಬೋದು ಅಥವಾ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಒಂದು ಕುಟುಂಬದ ಅಷ್ಟು ಜನ ಸದಸ್ಯರ ರೀತಿ ಒಬ್ಬರೊಬ್ಬರು ಪರಸ್ಪರ ಇದನ್ನೆಲ್ಲ ಕೇಳಿ ಹೇಳಿ ಮಾಡಿಕೊಂಡು ಅಕಸ್ಮಾತಾಗಿ ಯಾವುದೇ ಒಂದು ವ್ಯಕ್ತಿಗೆ ಒಂದು ಸಹಕಾರ ಬೀಳ್ಕೊಳ್ಳಾದರೂ ಯಾವುದೇ ನಿರ್ದೇಶಕರು ಹೇಳಿದ್ರು ಎಲ್ಲರೂ ಒಟ್ಟಾಗಿ ಅದನ್ನು ಆತ್ಮ ಪ್ರಾಬ್ಲಮ್ ಏನಂತ ಸಾಲ್ವ್ ಮಾಡ್ತಾರೆ. ಆ ಒಂದು ಯಾವುದೇ ಒಂದು ತೊಂದರೆ ತೊಡಕಿಗೆ ಒಬ್ಬೊಬ್ಬ ಒಂದೊಂದು ರೈತನಿಗೆ ಏನೋ ತೊಂದರೆ ಇರ್ತದೆ,
ಅದಕ್ಕೆ ಬಂದಾಗಲೂ ಹಾಗೆ ಯಾವುದೇ ಒಂದು ನಿರ್ದೇಶಕರಿದ್ದನೋ ಅಧ್ಯಕ್ಷರು ಅದನ್ನು ಅಡ್ಡಿಲ್ಲ, ಅದಕ್ಕೆ ಅವನಿಗೆ ಯಾವ್ದು ಸಹಕಾರ ಕೊಡುವ ಹೇಳಿ ಎಲ್ಲರೂ ಕೊಡ್ತಾರೆ. ಅದೇ ರೀತಿ ಸಿಬ್ಬಂದಿ ವರ್ಗದವರು ಹಾಗೆ ಈಗ ಕಾರ್ಯದರ್ಶಿರು ಇರ್ಬೋದು ಅಥವಾ ಇನ್ನು ಬಾಕಿ ಏನೋ ಎಲ್ಲರೂ, ಯಾಕೆಂದರೆ ಎಲ್ಲರನ್ನೂ ಈ ನಮ್ಮದು ಈ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗವನ್ನು ಬಿಟ್ಟು ನಮ್ಮ ಏನು ಈ ಸಂಸ್ಥೆಯಲ್ಲಿ ಎಷ್ಟು ಕುಟುಂಬಗಳಿದೆ ಅವರನ್ನು ಒಂದು ಕುಟುಂಬದ ಸದಸ್ಯರಂತೆ ಎಲ್ಲರನ್ನೂ ಕಂಡು ಆ ರೀತಿ ಪ್ರೀತಿ ವಿಶ್ವಾಸದಲ್ಲಿ ಅವ್ರಿಗೆ ಏನೇನು ಬೇಕು ಅವರನ್ನು ಅವರ ವ್ಯವಸ್ಥೆ ವ್ಯವಹಾರಗಳನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಸಂತೋಷ ಸರ್. ಸರ್, ತಾವು ಒಂದು ಅಧ್ಯಕ್ಷರಾಗಿ ತಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಇರ್ಬೋದು, ಮತ್ತು ತಮ್ಮ ಒಂದು ಸಂಸ್ಥೆಯ ನಿರ್ದೇಶಕರುಗಳಾಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ತಮಗೆ ಒಂದು ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಸರ್? ಅತ್ಯಂತ ಅದೃಷ್ಟವಂತ ನಾನು ಅಂತ ಹೇಳ್ಬೋದು. ಯಾಕಂದರೆ ನನ್ನ 22 ವರ್ಷದ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಒಂದು ಆಡಳಿತ ಕಮಿಟಿಯ ಮಧ್ಯ ಒಂದು ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಬರಲಿಲ್ಲ. ಅವರು ಎಷ್ಟರ ಮಟ್ಟಿಗೆ ನಾವು ಪರಸ್ಪರ ವಿಶ್ವಾಸ ಅಂತಂದ್ರೆ ಪರಸ್ಪರ ವಿಶ್ವಾಸ ಇಟ್ಕೊಂಡಿದ್ದೀವಿ ಅಂತಂದರೆ, ಈಗ ನಾನು ಯಾವುದೇ ಒಂದು ಸಂದರ್ಭದಲ್ಲಿ ಯಾರಿಗೋ ಆರ್ಥಿಕವಾಗಿ ಸಹಾಯ ಮಾಡಿದ್ದಿರ್ಬೋದು ಸಂಸ್ಥೆ ವತಿಯಿಂದ, ಅಥವಾ ಏನೋ ಒಂದು ನಿರ್ಣಯ ತೆಗೆದುಕೊಂಡಿದ್ದಿರ್ಬೋದು, ಅವ್ರು ಯಾರೂ ಕೂಡ ಅದನ್ನು ತಕರಾರು ಮಾಡೋದಿಲ್ಲ. ಅಷ್ಟರ ಮಟ್ಟಿನ ಒಂದು ನಂಬಿಕೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ನಮ್ಮ ಆಡಳಿತ ಕಮಿಟಿಯಲ್ಲೂ ಅಷ್ಟೇ, ಎಲ್ಲ ಒಂಥರ ಅಣ್ಣ ತಮ್ಮಂದಿಗಳಿದ್ದ ಹಾಗೆ ಅತ್ಯಂತ ಖುಷಿ ವಾತಾವರಣದಲ್ಲಿ ಯಾವುದೇ ಅಸೂಯೆ ದ್ವೇಷ ಇಲ್ಲದೆ, ಅಥವಾ ನೀವು ಹೇಳಿದಾಗೆ ರಾಜಕೀಯ ಪ್ರೇರಿತವಾದಂಥ ಮಾತುಗಳು ಬರದೆ, ಏನು ಅಭಿವೃದ್ಧಿ ಅಂತಂದ್ರೆ ಅಭಿವೃದ್ಧಿ, ವಿಷಯ ಅಂತಂದ್ರೆ ವಿಷಯ, ಆ ವಿಷಯಕ್ಕೆ ಸಂಬಂಧಪಟ್ಟಷ್ಟೇ ನಾವು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ನಾವು ತೆಗೆದುಕೊಳ್ತೇವೆ. ಬಹುತೇಕ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬಿಡ್ತಾರೆ, ಅಥವಾ ನಾವು ಮಾಡಿದಂಥದ್ದಕ್ಕೆ ಅವರು ಓಕೆ ಹೇಳ್ತಾರೆ. ಅಷ್ಟರ ಮಟ್ಟಿನ ವಿಶ್ವಾಸ ಅನ್ಯೋನ್ಯತೆ ಇದೆ. ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಅಷ್ಟೇ. ಸಿಬ್ಬಂದಿ ವರ್ಗದವರು ನಾವು ಕೂಡ ಅವರನ್ನು ಅತ್ಯಂತ ವಿಶ್ವಾಸದಿಂದಲೇ ಕಾಣ್ತೀವಿ, ಗೌರವದಿಂದಲೇ ಕಾಣ್ತೀವಿ. ನಾನೇನೋ ಅಧ್ಯಕ್ಷ ಹೇಳುವಂಥ ಒಣ ಪ್ರತಿಷ್ಠೆಗೆ ನಾವು ಓದಿಲ್ಲ. ನಾನು ಒಂದು ಮಾತನ್ನು ಇಲ್ಲಿ ಹೇಳಬೇಕು ಅಂತಂದರೆ, ಬಹುಶಃ ಯಾವುದೇ ಸಾರ್ವಜನಿಕ ರಂಗದಲ್ಲಿರುವಂಥ ವ್ಯಕ್ತಿ ಅವನು ಬೆಳಿಬೇಕು ಅಂತಂದರೆ ಮೊದಲು ಪ್ರತಿಷ್ಠೆಯನ್ನು ಬಿಡಬೇಕು. ಪ್ರತಿಷ್ಠೆಗೆ ಯಾವ ಅರ್ಥ ಇಲ್ಲ. ನಾವು ನಮ್ಮ ಸಿಬ್ಬಂದಿಗಳು ಹೇಗೆ, ಅಥವಾ ನಿಮ್ಮ ಡೈರೆಕ್ಟರ್ಸ್ ಹೇಗೆ ಹೇಳೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ ನಿಮಗೆ. ಕೋವಿಡ್ನಂಥ ಸಂದರ್ಭದಲ್ಲಿ ಸ್ವತಃ ನಮ್ಮ ನಿರ್ದೇಶಕರು ಕೂತ ಆ ಒಂದು ಕಿರಾಣಿ ಸೆಕ್ಷನ್ನಲ್ಲಿ ನಿಂತು ಎಲ್ಲ ರೈತರಿಗೆ ಸಹಾಯ ಮಾಡಿದ್ದಾರೆ. ಸ್ವತಃ ತೂಕು ಕೊಟ್ಟಿದ್ದಾರೆ. ನಮ್ಮನ್ನು ಯಾವುದೋ ಜವಾನ್ ಮಾಡುವಂಥ ಕೆಲಸವನ್ನು ಅವರು ತೂಕು ಕೊಟ್ಟಿದ್ದಾರೆ. ನಮ್ಮಲ್ಲಿ ಆ ಭೇದ ಭಾವನೆ ಇಲ್ಲ. ಸೆಕ್ರೆಟರಿ ಒಂದೇ ನಮಗೆ, ಜವಾನ್ ಒಂದೇ, ಎಲ್ಲರನ್ನೂ ಕೂಡ ನಾವು ಸಮಾನ ದೃಷ್ಟಿಯಿಂದ ನೋಡ್ತೇವೆ. ಅವರು ಕೂಡ ನಮಗೆ ಪರಸ್ಪರ ಅದೇ ರೀತಿಯ ಒಂದು ವಿಶ್ವಾಸ ಗೌರವವನ್ನು ಇಟ್ಟಿದ್ದಾರೆ. ಬಹುಶಃ ಸಂಘದ ಬೆಳವಣಿಗೆಯಲ್ಲಿ ಈ ಒಂದು ಅಂಶವು ಕೂಡ ಬಹಳ ಮಹತ್ವದ್ದು ಅಂತ ನಾನು ಭಾವಿಸ್ತೇನೆ. ಅದೇ ರೀತಿ ತಮ್ಮ ಆಡಳಿತ ಮಂಡಳಿಯ ಸದಸ್ಯರ ಹೆಸರುಗಳೇನು ಸರ್? ಈಗಾಗಲೇ ನಾನು ಹೇಳಿರುವಂತೆ ಮಂಜುನಾಥ್ ಲಕ್ಷ್ಮಣ ಭಟ್ಟ, ನಾನು ಅಧ್ಯಕ್ಷ. ಜೊತೆಗೆ ಈಗಾಗಲೇ ಪಕ್ಕದಲ್ಲಿ ಕುಳಿತಿರುವಂಥ ಶ್ರೀ ಚೌಡು ರಾಮಗೌಡ ಬಿಳಿಕಲ್ ಮನೆಯವರು ಉಪಾಧ್ಯಕ್ಷರು. ಜೊತೆಗೆ ಮಹಾಬಲೇಶ್ವರ ಶಿವರಾಮ ಹೆಗಡೆ ಸಣ್ಣಮನೆ, ಲಕ್ಷ್ಮಣ ಈಶ್ವರ ಗೌಡ ಕುಳಿಕಟ್ಟು, ಶ್ರೀಪತಿ ಶಂಕರ ಹೆಗಡೆ ಗೋಳಿಕೈ, ಸುಬ್ರಾಯ ಲಕ್ಷ್ಮೀನಾರಾಯಣ ಹೆಗಡೆ ಸಾಯಿಮನೆ, ನರಸಿಂಹ ವೆಂಕಟರಮಣ ಹೆಗಡೆ ಹಿರೇಕೈ, ಗಣಪತಿ ರಾಮಕೃಷ್ಣ ಹೆಗಡೆ ಹಿರೇಹತ್ತ, ಚಂದ್ರಶೇಖರ್ ಹುಲಿಯಾಗೌಡ ದಿಗೋಡಿ, ಮಂಜಾ ಗಣಪ ಹರಿಜನ್ ಹುಲ್ಲುಂಡೆ, ಶ್ರೀಮತಿ ವಿಮಲಾ ತಿಮ್ಮಾನಾಯ್ಕ್ ಹೆಗ್ಗರ್ಣಿ ಹಾಗೂ ಶ್ರೀಮತಿ ನೇತ್ರಾವತಿ ಮಂಜುನಾಥ್ ಭಟ್ ಹೊಸಕೋಟ. ಇವು 12 ಜನ ನಾವು ಆಡಳಿತ ಮಂಡಳಿಯ ಸದಸ್ಯರು, ನನ್ನನ್ನು ಒಳಗೊಂಡಂತೆ. ತುಂಬ ಸಂತೋಷ ಸರ್. ಅದೇ ರೀತಿ ಸಿಬ್ಬಂದಿ ವರ್ಗದ ಯಾವ ರೀತಿ ಯಾವ ಹೆಸರೇನಿದೆ ಸರ್? ಈಗ ಆಲ್ರೆಡಿ ನಮ್ಮಲ್ಲಿ ಸಾಮಾನ್ಯ 12 ಸಿಬ್ಬಂದಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳೋದು ಅಂತಂದರೆ, ಈಗ ಚಿದಂಬರ ಮಹಾದೇವ ನಾಯ್ಕ್ ಅಂತಂದ್ರೆ CM ನಾಯ್ಕ್ ಅಂತ ಕರಿತೀವಿ ನಾವು. ಅವರು ಮುಖ್ಯ ಕಾರ್ಯನಿರ್ವಾಹಕರು. ಅವರು 2016ರಿಂದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರಕಾಶ್ ಮಹಾಬಲೇಶ್ವರ ಹೆಗಡೆ ಅಕೌಂಟೆಂಟ್, ಮಂಜುನಾಥ್ ಬೀರಾನಾಯ್ಕ ಸೇಲ್ಸ್ ಕ್ಲಾರ್ಕ್, ಮಂಜುನಾಥ್ ಆರ್ ಜೋಶಿ ಕ್ಲಾರ್ಕ್, ಮಂಜುನಾಥ್ ಈರಾಗೌಡ ಸಿಪಾಯಿ. ಇವರಲ್ಲದೆ ಇನ್ನೂ 5 ಜನ ನಮ್ಮಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಪರಸ್ಪರ ಪ್ರೀತಿಯಿಂದ, ವಿಶ್ವಾಸದಿಂದ, ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಸಂಸ್ಥೆಯ ನಿರ್ದೇಶಕರಿಗೆ ಮತ್ತು ತಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ, ತಮ್ಮ ಸಂಸ್ಥೆಯ ಒಂದು ರೈತರಿಗೆ ಯಾವ ರೀತಿ ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ ಸರ್?
ಸಂದೇಶ ಅಂತಂದರೆ ಬಹುಶಃ ನಮ್ಮ ಭಾಗದಲ್ಲಿ ಸಹಕಾರಿ ವ್ಯವಸ್ಥೆ ಬಗ್ಗೆ ನಾವು ಸದಸ್ಯರಿಗೆ ಹೇಳೋದಕ್ಕಿಂತ ಅವರೇ ನಮ್ಗೆ ಹೇಳ್ತಾರೆ. ಅಂದರೆ ಆ ಸದಸ್ಯರಲ್ಲೇ ಒಂದು ಸಹಕಾರಿ ರಕ್ತ ಹರಿತಾ ಇದೆ ಅಂತ ನಾನು ಭಾವಿಸ್ತೇನೆ. ಅಷ್ಟು ಪರಸ್ಪರ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ಹೇಳೋದು ಅಂತಂದರೆ, ನೀವು ಸಹಕಾರವನ್ನು ರಕ್ಷಿಸಿದರೆ ನಿಮ್ಮನ್ನು ಸಹಕಾರ ರಕ್ಷಿಸ್ತದೆ. ಸಹಕಾರದ ಮೂಲ ತತ್ವವೇ ಅದು, ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬನಿಗಾಗಿ. ಯಾವುದೇ ಒಂದು ವ್ಯಕ್ತಿ ಸಂಪೂರ್ಣ ಸ್ವಾವಲಂಬಿ ಅಲ್ಲ. ಹುಟ್ಟಿನಿಂದ ಚಟ್ಟದವರೆಗೂ ಬೇರೆ ಬೇರೆ ಅವಲಂಬಿತನಾಗಿ ಅವನು ತನ್ನ ಬದುಕನ್ನು ಸಾಗಿಸಬೇಕು. ಪರಸ್ಪರ ಸಹಕಾರದಿಂದಲೇ ಜೀವಿಸಬೇಕು. ಯಾಕಂದರೆ ಅವನು ಸಮಾಜ ಜೀವಿ. ಆ ಒಂದು ಸಹಕಾರದಿಂದಲೇ ಜೀವಿಸಬೇಕು ಅಂತಾದಮೇಲೆ ಅವನಿಗೆ ಮತ್ತು ನಾವು ಬೇರೆ ಹೇಳೋದು ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟರ ಮಟ್ಟಿಗೆ ಪ್ರಬುದ್ಧತೆ ನಮ್ಮ ಜನರಲ್ಲಿ ಇದೆ. ಹಾಗಾಗಿ ನೀವು ಸಂಸ್ಥೆಯೊಡನೆ ವ್ಯವಹರಿಸಿ, ನಿಮ್ಮ ಜೊತೆಗೆ ಸಂಸ್ಥೆಯ ಬೆಳವಣಿಗೆ ಜೊತೆಗೆ ನಿಮ್ಮ ಒಂದು ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಹೇಳುವಂಥ ಮಾತನ್ನು ಹೇಳ್ತೇನೆ. ಇಲ್ಲಿ ಒಂದು ಅಂತಂದರೆ, ನಾವು ಎಷ್ಟೇ ಕಾಗದ ಪತ್ರದ ರೀತಿಯ ವ್ಯವಹಾರವನ್ನು ಮಾಡಿದರೂ ಕೂಡ ಈ ಸಹಕಾರಿ ತತ್ವಕ್ಕೆ ತಳಹದಿ ನಂಬಿಕೆಯೇ. ಆ ಒಂದು ಪರಸ್ಪರ ನಂಬಿಕೆಯ ಮೇಲೆ ಹಾಗೂ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿ ಮೇಲೆ ಈ ಒಂದು ಸಹಕಾರಿ ವ್ಯವಸ್ಥೆ ನಿಂತಿದೆ. ಎಸ್ಪೆಷಲಿ ನಮ್ಮ ಸಂಘಕ್ಕೆ ಸಂಬಂಧಪಟ್ಟು ನಾನು ಹೇಳುವುದಾದರೆ ಅದೇ ನಮ್ಮ ಮೂಲ ತತ್ವ ಅಂತ ನಾನು ಭಾವಿಸ್ತೇನೆ. ಅಷ್ಟರ ಮಟ್ಟಿಗೆ ಪ್ರಾಮಾಣಿಕತೆಯನ್ನು, ಸೇವಾ ಮನೋಭಾವನೆಯನ್ನು ನಮ್ಮ ಸಂಘ ಉಳಿಸ್ಕೊಂಡು ಬಂದಿದೆ. ಇದು ನಾನು ಹೆಗ್ಗಳಿಕೆಗೆ ಹೇಳುವಂಥದ್ದಲ್ಲ. ನಾನು ಇದನ್ನು ಹಲವು ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಏನೋ ಒಂದು ಮಾಡ್ತಾರೆ, ಏನೋ ಒಂದು ಸೌಲಭ್ಯ ಕೊಡ್ತಾರೆ, ಇವರು ಭಾಳ ಬುದ್ಧಿವಂತರು, ಈ ಕಾರಣದಿಂದ ನಮ್ಮನ್ನು ಇಲ್ಲಿ ಇಟ್ಟಿಲ್ಲ. ಆದರೆ ಇವ್ರ ಹತ್ರ ಆರ್ಥಿಕ ಸಂಸ್ಥೆಯನ್ನು ಕೊಟ್ಟರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ತಾರೆ, ಇವರೇನು ಬೇರೆ ಮಾರ್ಗ ಹಿಡಿಯೋದಿಲ್ಲ ಎನ್ನುವಂಥ ಭರವಸೆ ಅವರಿಗದೆ. ಆ ತಮ್ಮ ಸುರಕ್ಷತೆ ಬಗ್ಗೆ ನಮ್ಮನ್ನು ಬೆಂಬಲಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಈ ಸಂಘದ ಅಭಿವೃದ್ಧಿಗೆ ಬಹುಶಃ ಈಗಿನ ಆಡಳಿತ ಮಂಡಳಿ ಕಾರಣ ಅಂತ ನಾನು ಹೇಳೋದಿಲ್ಲ, ಒಂದೇ ಕಾರಣ ಅಂತ ಹೇಳೋದಿಲ್ಲ. ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದಂಥ ಸಂಸ್ಥಾಪಕರಿಂದ ಹಿಡಿದು ಇಲ್ಲಿಯವರೆಗೆ ಯಾರೆಲ್ಲ ಪದಾಧಿಕಾರಿಗಳಾಗಿ, ಆಡಳಿತ ಮಂಡಳಿಯ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಾರೋ ಅವರೆಲ್ಲರಿಗೂ ಕೂಡ ನಾನು ಇಂದಿನ ಅಭಿವೃದ್ಧಿ ಪಥದ ಹಿನ್ನೆಲೆಯಲ್ಲಿ ನಾನು ಹೃತ್ಪೂರ್ವಕ ಪ್ರಣಾಮಗಳನ್ನು ಅವರಿಗೆ ತಿಳಿಯಲಿಕ್ಕೆ ಬಯಸ್ತೇನೆ. ಹಾಗೆಯೇ ಪ್ರಸ್ತುತ ನಮ್ಮ ಜೊತೆ ವ್ಯವಹರಿಸುತ್ತಿರುವಂಥ ಸದಸ್ಯರಿರ್ಬೋದು, ಶೇರ್ ಮೆಂಬರ್ಗಳಿರ್ಬೋದು, ನಮ್ಮ ಕಿರಾಣಿ ಗ್ರಾಹಕರಿರ್ಬೋದು, ಅಥವಾ ನಮ್ಮ ಸಂಘಕ್ಕೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವಂಥ ಪುರವಠೆದಾರರಿರ್ಬೋದು, ನಮ್ಮ ಆರ್ಥಿಕ ಸಂಸ್ಥೆ ಜೊತೆ ಸಂಬಂಧ ನಿರ್ಮಿಸಿಕೊಂಡಂಥ TSS TMSನಂಥ ಸಂಸ್ಥೆಗಳಿರ್ಬೋದು, ಅಥವಾ ನಮ್ಮ DCC ಬ್ಯಾಂಕ್ ಇರ್ಬೋದು. ಹಾಗೆಯೇ ಅವರು ಎಲ್ಲರೂ ಕೂಡ ನಮಗೆ ಸಕಾಲಕ್ಕೆ ತಮ್ಮ ಸಹಕಾರವನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ನಿಮ್ಮ ಚಾನಲ್ನ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ನಾನು ಈಗಾಗಲೇ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಸಿಬ್ಬಂದಿ ವರ್ಗ, ಪ್ರಾಮಾಣಿಕ ದುಡಿಯುವಂಥ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ, ಯಾಕಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಯಾವುದು ಒಂದು ಹಿನ್ನಡೆ ಆದರೂ ಕೂಡ ಪ್ರಗತಿ ಅಸಾಧ್ಯ. ಎಲ್ಲರೂ ಕೂಡ ನಮ್ಮೊಡನೆ ಸಹಕಾರವನ್ನು ನೀಡಿ ಒಂದು ಸಂಸ್ಥೆಯ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಮ್ಮ ಚಾನಲ್ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ತುಂಬ ಸಂತೋಷ ಸರ್. ಇವತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರಿ ರಂಗದ ವಿಷಯಗಳನ್ನು ಮತ್ತೊಂದು ಸಾಮಾಜಿಕ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ನೋಡೋದಲ್ಲ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಾ ಹೆಗ್ಗರಣಿ ಸೇವಾ ಸಹಕಾರಿ ಸಂಘ ನಿಯಮಿತ ಹೆಗ್ಗರಣಿ ಇದರ ಹಾಲಿ ಅಧ್ಯಕ್ಷರು ಶ್ರೀ ಮಂಜುನಾಥ್ ಲಕ್ಷ್ಮಣ್ ಭಟ್ ಉಂಚಳ್ಳಿ ಸರ್ ಅವರ ಮಾತುಗಳನ್ನು, ಮತ್ತು ಅದೇ ರೀತಿ ಈ ಸಂಸ್ಥೆಯ ಹಾಲಿ ಉಪಾಧ್ಯಕ್ಷರು ಶ್ರೀ ಚೌಡು ರಾಮಗೌಡ ಬಿಳೆಕಲ್
ಬಿಳೆಕಲ್ಮನಿ ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.